ಇದರಲ್ಲಿ ಹೌದು ಅಲ್ಲದಕ್ಕೆ ಮಾತ್ರ ನಾನು ಇದನ್ನು ಮಾಡೋದಕ್ಕೆ ನನಗೆ ಮುಖ್ಯ. ಅಪ್ಪ ಅಂದ್ರೇನೆ ಪರ್ಫೆಕ್ಷನ್. ಥಿಯೇಟ್ರಲ್ಲೂ ಇವರೇ, ಆಚೆ ಪೋಸ್ಟರಲ್ಲೂ ಇವರೇ, ಎಲ್ಲಿ ನೋಡಿದ್ರು ಖುಷಿನೇ, ಎಲ್ಲರೂ ಖುಷಿ ಪಡಿಸ್ಕೊಂಡು ಬರ್ತಾ ಇದ್ದಾರೆ. ಈ ಒಂದಷ್ಟು ವರ್ಷದ ಬ್ರೇಕ್ ನಲ್ಲಿ ಏನ್ ಮಾಡ್ತಾ ಇತ್ತು? 7 ವರ್ಷದಲ್ಲಿ ಬಿಕಮ್ ಅ ಬೆಟರ್ ಪರ್ಸನ್, ಬಿಕಮ್ ಅ ಸ್ಟ್ರಾಂಗರ್ ಪರ್ಸನ್ ಅಂತ ಹೇಳ್ಬೋದು. People have been singing ಹಾಯಾದ ನನ್ನ ಪುಟ್ಟ ಲೋಕ ನೀನೇ. ಅದನ್ನ ನಾನು ತಗೊಂಡು ಅದಾದ್ಮೇಲೆ ನೀವು ಹೇಳ್ದಂಗೆ ಮಧ್ಯರಾತ್ರಿ ಹಾಸ್ಪಿಟಲ್ ಅಲ್ಲಿ ನರ್ಸು, ಮನೆಗೆ ಬಂದ್ರೆ ಡಾಕ್ಟರ್ ತರಲೆ ಮಕ್ಕಳಿದ್ದ ಇರ್ತಾರೆ. ಮಗ ನಾಟಿ ಮಗನ ತೀಟ್ಲೆ ಮಗನ ಹೇಗೆ ಸರ್? ಅಪ್ಪನೇ ನಾಟಿ. ನಮಗೆ ಮಾತ್ರೆ ಗಿದ್ರೆ ಕೊಡ್ಬೇಕಲ್ಲ, ಆ ಟೈಮಿಂದ ಇದ್ದಾರೆ ಮಗ. ಅದು ಅಭ್ಯಾಸ ಆಗಿರುತ್ತೆ ಆ ಚಳಿಗೆ, ಅದನ್ನು ಸ್ವಲ್ಪ ಚುಚ್ಚುರು ಹಾಕೊಳ್ಳೋದು. ಸಿನಿಮಾದ ಮೂಲಕ ನೀವು ಯಾವ ಒಂದು ಮೆಮೊರಿನ ಅಪ್ಪನ ಜೊತೆಗೆ ಕಳೆದಿದ್ದ ನೆನ್ಪು ಮಾಡ್ಕೊಂಡ್ರಿ? ಎಲ್ಲ ಕೆಲವನ್ನು ಕಲ್ಪಿಸ್ಕೋಬೇಕಾಗುತ್ತೆ, ಕೆಲವನ್ನು ಅನುಭವಿಸ್ಬೇಕಾಗುತ್ತೆ. ಇಲ್ಲಿ ನಾನು ಜಾಸ್ತಿ ಅನುಭವಿಸಿದ್ದಿತ್ತು, ಸ್ವಲ್ಪ ಕಲ್ಪಿಸ್ಕೊಂಡೆ. ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ವಿಶೇಷ ಸಂದರ್ಶನಕ್ಕೆ ತಮಿಳಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಎಂಟ್ರಾಜ್. ವೀಕ್ಷಕರೇ, ನಾನಂತೂ ಒಂದು ಬ್ಯೂಟಿಫುಲ್ ಆಗಿರೋ ಫ್ಯಾಮಿಲಿ ಜೊತೆಗೆ ಇದ್ದೀನಪ್ಪ. ಈ ಫ್ಯಾಮಿಲಿ ಅಪ್ಡೇಟ್ಸ್ನ ನೀವೆಲ್ಲರೂ ಕೂಡ ಕೇಳ್ಕೊಂಡೇ ಬಂದಿರ್ತೀರಾ, ನೋಡ್ಕೊಂಡೇ ಬಂದಿರ್ತೀರಾ, ಒಂದಷ್ಟು ರೀಲ್ಸ್ ಕೂಡ ಮಾಡಿರ್ತೀರಾ. ಅಷ್ಟು ಒಂದು ಒಳ್ಳೆ ಬಾಂಡಿಂಗ್ ಹೊಂದಿರುವಂತಹ ಫ್ಯಾಮಿಲಿ. ನಾನೀಗ ಯಾರ ಫ್ಯಾಮಿಲಿ ಬಗ್ಗೆ ಹೇಳ್ತಿದ್ದೀನಿ, ಸ್ವಲ್ಪ ನಿಮಗೆ ಹಿಂಟ್ ಸಿಕ್ಕಿರುತ್ತೆ. ಆ ಫ್ಯಾಮಿಲಿಯ ಸದಸ್ಯರನ್ನು ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ. ಮೊದಲನೇದಾಗಿ ಮನೆಯ ಯಜಮಾನರು, ನಮ್ಮೆಲ್ಲರ ಪ್ರೀತಿಯ ಮೇಜರ್ ಮುತ್ತಣ್ಣನವರು. ಸರ್, ವೆಲ್ಕಮ್ ಟು ಶೋ. ರಂಗಣ್ಣ ರಘು ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್. ಓಕೆ, ನಮ್ಮ ಜೊತೆಗೆ ಮುತ್ತಣ್ಣನವ್ರು ಇದ್ದಾರೆ, ಅಂದ್ರೆ ಅವ್ರ ಮಗನೂ ಕೂಡ ಇರಲೇಬೇಕಲ್ವಾ, ಸನ್ ಆಫ್ ಮುತ್ತಣ್ಣನವ್ರು ಇದ್ದಾರೆ. ಪ್ರಣಮ್ ಅವರೇ, ವೆಲ್ಕಮ್ ಟು ಶೋ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಇವರಿಬ್ರು ಇದ್ದಾರೆ ಅಂದ್ರೆ ಇನ್ನೊಬ್ರು ಕೂಡ ಇರಲೇಬೇಕು. ನಾನು ಅನ್ಕೊಂಡಿದ್ದೀನಿ ಇವ್ರನ್ನ ಮುತ್ತಣ್ಣನವರ ಸೊಸೆ ಅಂತ, ಬಟ್ ಅವ್ರ ಜೊತೆಗೆ ಕೇಳೋಣ. ನಮ್ಮೆಲ್ಲರೂ ಪ್ರೀತಿಯ ಜಾಜಿ ಅವರು ಅಂದ್ರೆ ಖುಷಿ ಅವರು ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಖುಷಿ ಮ್ಯಾಮ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ನೋಡಿ. ಓಕೆ, ಇವರಿಬ್ರು ಮಧ್ಯದಲ್ಲಿ ನಿಮಗೆ ಏನ್ ಕೆಲಸ? ಸೊ ಇವ್ರಿಬ್ರು ಮಧ್ಯದಲ್ಲಿ ನಂದು ಏನ್ ಕೆಲಸ ಅಂತ ನೀವು ಆಗಸ್ಟ್ 22 ಸನ್ ಆಫ್ ಮುತ್ತಣ್ಣ ನೋಡಿದ್ಮೇಲೆ ನಿಮ್ಗೆ ಆಗ್ಲೇ ಗೊತ್ತಾಗುತ್ತೆ. ನಾನೇ ಹೇಳ್ಬಿಡ್ತೀನಿ. ಓಕೆ, ಸೊ ಮನೆಯ ಯಜಮಾನರು ಅಂದ್ರೆ ಮುತ್ತಣ್ಣವರಿಂದಾನೇ ಸ್ಟಾರ್ಟ್ ಮಾಡೋಣ. ಸರ್, ಒಂದು ಅಪ್ಪ ಮಗನ ಬಾಂಡಿಂಗ್ ಹೊಂದಿರುವಂತಹ ಸಿನಿಮಾ. ಈಗಾಗಲೇ ನೀವು ಒಂದಷ್ಟು ಸಿನಿಮಾಗಳನ್ನ ಮಾಡ್ಬಿಟ್ಟಿದ್ದೀರಾ. ಮಗಳು ಬಾಂಡಿಂಗ್ ಇರುವಂತಹ ಸಿನಿಮಾ, ಮಗನ ಬಾಂಡಿಂಗ್ ಇರುವಂತಹ ಸಿನಿಮಾ ಅಂತ. ಈ ಒಂದು ಸಿನಿಮಾ ಅಂದ್ರೆ ನಿಮ್ಮ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ, ಏನ್ ಸ್ಪೆಷಾಲಿಟಿ ಎಲ್ಲ ಹೇಳ್ಬಿಡಿ ಸರ್. ಸ್ವಲ್ಪ ಅಪ್ಪ ಹೌದು, ಅಪ್ಪ ಅಲ್ಲ. ಹೇಗೆ ಸರ್? ಅದೇ ಕಥೆ. ಸಿನಿಮಾ ನೋಡ್ತೀವಿ. ಹೌದು, ಸಿನಿಮಾ. ಅದಕ್ಕೆ ಇದಕ್ಕೆ ಈ ಸಿನಿಮಾ ಸನಾಫ್ ಮುತ್ತಣ್ಣ ಯಾಕೆ ಬಂತು ಅಂತಂದ್ರೆ ಈ ಕಾರಣದಿಂದ. ಹೌದು ಅಲ್ಲ, ತಿರ್ಗಾ ಹೌದೇ ನೋಡಿದ್ಮೇಲೆ ಅಷ್ಟೊಂದು ವಿಚಾರಗಳು ಇರುವಂತ ಒಂದು ಪಾತ್ರ. ಇವಾಗ ನಾನು ಯಾಕೆ ಹೌದು ಅಲ್ಲ ಅಂತ ಹೇಳಿ ಆ ಕುತೂಹಲ ನಿಮ್ಗೂ ಇರಲಿ ಅಂತ, ಪ್ರೇಕ್ಷಕರಿಗೂ ಆ ಕುತೂಹಲ. ಆ ಸಿನಿಮಾ ನಿಜವಲ್ಲ ತುಂಬಾ ಮೆಚ್ಚುಗೆ ಅಂಶ ಏನಪ್ಪ ಅಂತಂದ್ರೆ ಇದು ಹೌದು ಮತ್ತೆ ಅಲ್ಲ ಮತ್ತೆ ಹೌದು. ಈ ಒಂದು ಹೌದು ಅಲ್ಲ ಹೌದು ಹೌದು ನಾವು ಅವತ್ತೇ ನೋಡಿದ್ವಿ. ಹೌದು, ಅವತ್ತು ನೀವು ನೋಡಬೇಕು, ಎಲ್ಲರೂ ನೋಡಬೇಕು. ಆ ಕುತೂಹಲ ಇದೆ ನಿಮಗೆ. ಹೌದು, ನೀವು ಹೇಳ್ದಂಗೆ ನಾನು ಸಾಕಷ್ಟು ಅಪ್ಪ, ಕಾಕ, ಮಾಮ, ಚಿಕ್ಕಪ್ಪ ಎಲ್ಲ ಮಾಡಿದ್ದೀನಿ. ಇದರಲ್ಲಿ ಹೌದು ಅಲ್ಲದಕ್ಕೆ ಮಾತ್ರ ನಾನು ಇದನ್ನು ಮಾಡೋದಕ್ಕೆ ನನಗೆ ಮುಖ್ಯ ಆಸೆ ಆಗಿದ್ದು. ಒಂದು ಆಮೇಲಿಂದ ಇಬ್ಬರೂ ಈಗ ನಮಗೆ ಸಾಕಷ್ಟು ಈಗ ಇವರು ದಿಯಾ ಮಾಡಿ ತುಂಬ ಎಲ್ಲರಿಗೂ ಮೆಚ್ಚುಗೆ ಪಡ್ಕೊಂಡಿರೋಂಥ ನಟಿ. ಇನ್ನು ಪ್ರಣಮ್ ಈಗ ಫ್ಯಾಮ್ಲಿ, ಇಡೀ ಫ್ಯಾಮ್ಲಿನೇ ಅವ್ರ ಸಿನಿಮಾ ಕಲಾವಿದ್ರ ಫ್ಯಾಮ್ಲಿ. ಈಗ ನಮಗೆ ನಾನು ನಿಜವಾಗ್ಲೂ ಅವ್ರು ಫಸ್ಟ್ ಒಂದು ನನಗೂ ಗೊತ್ತಿಲ್ಲ, ಫಸ್ಟ್ ಅದಕ್ಕೆ ಮಾಡಿ 7 ಇಯರ್ಸ್ ಆದಮೇಲೆ ಬರ್ತಿದ್ದಾರೆ ಅಂದ್ಬಿಟ್ಟು. ಇವರ ಆಯ್ಕೆ ಇದೆಯಲ್ಲ, ಈ ಸಿನಿಮಾದ ಆಯ್ಕೆ ನನಗೆ ಅದು ಭಾಳ ಸಂತೋಷ ಆಯಿತು. ಯಾಕೆಂದರೆ ತುಂಬ ಆ್ಯಕ್ಟ್ ಮಾಡೋದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಹೆಚ್ಚಾಗಿ ಆ್ಯಕ್ಟ್ ಮಾಡೋದು ತುಂಬ ಸ್ಕೋಪ್ ಇರೋಂಥ ಪಾತ್ರ ಇದು. ಹಾಗಾಗಿ ಕರ್ನಾಟಕಕ್ಕೆ ಇಡೀ ಈಗ ಅವರ ತೆಲುಗು ಪಿಕ್ಚರ್ ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ಕನ್ನಡ ಸ್ವಾರ್ಥ ಅಲ್ವಾ,
ಕನ್ನಡಕ್ಕೆ ತುಂಬ ಬ್ಯೂಟಿಫುಲ್ ಆಗಿರೋ ಮತ್ತು ತುಂಬ ಚೆನ್ನಾಗಿ ಡ್ಯಾನ್ಸು ಫೈಟು ಎಲ್ಲ ಮಾಡುವಂಥ ಒಂದು ಅದ್ಭುತವಾದ ನಟ ನಿಜವಾಗ್ಲೂ ನಮ್ಮ ಕನ್ನಡಕ್ಕೆ ಮತ್ತೆ ತುಂಬ ನಿರ್ದೇಶಕರಿಗೆಲ್ಲರಿಗೂ ಯೋಚನೆ ಮಾಡಿ ಎಂಥ ಪಾತ್ರ ಬೇಕಾದ್ರೆ ಸೃಷ್ಟಿ ಮಾಡೋಂಥ ಒಬ್ಬ ನಟ ನಿಜವಾಗ್ಲೂ ಸಿಕ್ಕಿದ್ದಾನೆ. ಈ ಮೇಡಮ್ನವ್ರ ಬಗ್ಗೆ ಈಗ ಅಲ್ಲೇ ನಾವು ಹೇಳಲೇಬಾರ್ದು, ಯಾಕೆಂದರೆ ಅಷ್ಟು ಚೆನ್ನಾಗಿ ಅವರು ದಿಯಾದಿಂದ ನಿಜವಾಗ್ಲೂ ಎಲ್ಲರ ಮೆಚ್ಚುಗೆನೂ ಅವ್ರು ಪಡ್ಕೊಂಡಿದ್ದಾರೆ. ನಮ್ಮ ಎಲ್ಲ ನಟಿಯರನ್ನು ನಮ್ಮ ತುಂಬ ಅತ್ಯದ್ಭುತವಾದ ನಟಿಯರು ಅಂತೆ ನಾವೇ ಯಾರನ್ನ ಹೇಳ್ತೀವಿ, ನಮ್ಮ ಕನ್ನಡದ ನಟಿಯರು ಅವರೆಲ್ಲನೂ ನೆನಪು ಮಾಡಿಬಿಟ್ರು. ಸರೋಜಾ ಮೇಡಮ್ ಆಗ್ಬೋದು, ಭಾರತಿ ಮೇಡಮ್, ಜಯಂತಿ ಅವರು, ಮಂಜುಳಾ ಅವರು, ಆರತಿ ಅವರು, ಎಷ್ಟು ಜನ ಅವರೆಲ್ಲ ತುಂಬ ಒಳ್ಳೆಯ ನೆನಪುಗಳನ್ನ ಕೊಟ್ಟವರು. ಅಷ್ಟು ಒಳ್ಳೆ ಭಾಷೆ, ಅದನ್ನು ಖುಷಿಯಾಯಿತು. ಇನ್ನೊಂದು ಸಣ್ಣ ಸ್ವಾರ್ಥ ಏನು ಅಂತಂದರೆ ಡೆಬ್ಯೂ ನಮ್ಮ ಶ್ರೀಕಾಂತ್ ಡೈರೆಕ್ಟ್ರು, ಅವರು ಹುಣಸೂರಿನವರು, ನಮ್ಮ ನಿರ್ಮಾಪಕರು ತಿಪ್ಟೂರಿನವರು. ನಾನು ತುಮಕೂರವನು, ನಾನು ಬೇರೆ ತುಮಕೂರವನು ಅಲ್ಲ, ಪಾಗೋಡೋದು ನಾನು. ಅದೊಂದು ಸ್ವಾರ್ಥ. ಹೌದಲ್ಪ ಏನೋ ಮಾಡಕ್ಕೆ ಬರ್ತಿದ್ದಾರಂತೆ ಎಲ್ಲ ಕೇಳಿದ್ಮೇಲೆ, ಶ್ರೀಕಾಂತ್ ಕಥೆ ಹೇಳಿದ್ಮೇಲೆ ಅದಕ್ಕೆ ಫಸ್ಟ್ ಇದು ದೇವಣ್ಣಂಗೆ ಹೇಳ್ಬಿಟ್ಟಿದ್ದಾರೆ. ದೇವಣ್ಣಂಗೆ ಚೆನ್ನಾಗಿದೆ ಕಣೋ ಅಂತ ಅಂದು ಕಳಿಸ್ಬಿಟ್ರು. ಅದನ್ನು ನನಗೆ ಹೇಳಿದ್ರು. ನಾನು ಕೇಳಿದ್ಮೇಲೆ ಹೌದಲ್ವಾ, ನಾನು ಹೇಳಿದ್ನಲ್ಲ ಹೌದು ಮತ್ತು ಅಲ್ಲ ಮತ್ತು ಹೌದು ತಿರ್ಗಾ ಹೌದು, ಈ ಅಂಶ ಇರೋದ್ರಿಂದ ನಾನು ಚೆನ್ನಾಗಿದೆ ಮಾಡೋಣ ಅಂದ್ಕೊಂಡು ಅದಕ್ಕೊಂದಷ್ಟು ತಯಾರಿ ಮಾಡಿಕೊಂಡು ಕರ್ನಾಟಕದಲ್ಲಿ ಒಂದಷ್ಟು ದಿನ ಇಲ್ಲೇ ಮಾಡಿದ್ವಿ. ಇವ್ರು ಸಾಂಗ್ ಒಂದು ಸ್ವಲ್ಪ ಸಪ್ರೇಟಾಗಿ ಮಾಡಿದ್ರು. ಆಮೇಲೆ ಕಾಶಿಲಿ ಒಂದು ಸುಮಾರು ಒಂದು 8 ದಿನ ಮಾಡಿದ್ವಿ ಕಾಶಿಲಿ. ಅದೊಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಇಷ್ಟೆಲ್ಲ ಇದೆ. ಇನ್ನು 22ಕ್ಕೆ ನಾವು ಕಾಯ್ತಿದ್ದೀವಿ. ಏನೇನು ಮಾಡಿದ್ರೆ ನಮಗೂ ಗೊತ್ತಿಲ್ಲ. ರೆಕಾರ್ಡಿಂಗ್ ಏನು ಕೆಲಸ ಮಾಡಿದಾರೋ, ಮ್ಯೂಸಿಕ್ ಏನು ಕೆಲಸ ಆಗಿದೆಯೋ ಅದು ನಮಗೂ ಗೊತ್ತಿಲ್ಲ. ನಮ್ಮ ಸಚಿನ್ ಬಸ್ರೂರವರು, ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ಎಲ್ಲರೂ ನಾವು ಪ್ರೇಕ್ಷಕರ ಥರನೇ ಕಾಯ್ತಾಯಿದ್ವಿ ಸಿನಿಮಾ ನೋಡೋಕ್ಕೆ. ಎಸ್. ಓಕೆ ಸರ್, ನಿಮಗೆ ಒಂದಷ್ಟು ವರ್ಷಗಳ ಬ್ರೇಕ್ನ ನಂತರ ಸನ್ ಆಫ್ ಮುತ್ತಣ್ಣ ಅನ್ನೋದ್ರಲ್ಲಿ ಒಂದು ಮಗನ ಕ್ಯಾರೆಕ್ಟರನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಾನು ನಿಜ ಜೀವನದಲ್ಲೂ ಮಗ ಆಗಿ ಈ ಪಾತ್ರ ಮಾಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಯಾಕಂದ್ರೆ ನಾನು ಮನೇಲಿ ಹೆಂಗಿರ್ತಾ ಇದ್ದ ಸೆಟ್ಟಲ್ಲಿ ಆನ್ ಸ್ಕ್ರೀನು ಹಂಗೆ ಇರ್ತೀನಿ. ಸೊ ಡ್ಯಾಡಿ ಜೊತೆ ನಾನು ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ, ನಾನು ಅಣ್ಣ ಆಗಿ ಇಬ್ರು ಹಂಗೆ ಇದೀವಿ. ಸೊ ರಘು ಸರ್ ಜೊತೆ ಮತ್ತೆ ಆನ್ ಸ್ಕ್ರೀನ್ ಅದನ್ನ ರಿಲೀವ್ ಮಾಡೋದು ಇದೆಯಲ್ಲ, ಅದು ಬಹಳ ಖುಷಿ ಕೊಡ್ತದೆ ನನಗೆ. ಯಾಕಂದ್ರೆ ನಾನು ಅವ್ರ ಬಗ್ಗೆ, ಅವ್ರ ಟ್ಯಾಲೆಂಟ್ ಬಗ್ಗೆ ಎಲ್ಲರೂ ಗೊತ್ತು. ನಾವು ಏನೋ ಮಾತಾಡಂಗೆ ಇಲ್ಲ, ಅವ್ರು ದೊಡ್ಡವರು ಅಲ್ಲ ಅವ್ರ ಟ್ಯಾಲೆಂಟ್ ಬಗ್ಗೆ ಮಾತಾಡೋದು. ಬಟ್ ನನಗೆ ನಿಜವಲ್ಲೂ ಅವ್ರು 2ನೇ ತಂದೆ ಥರನೇ ಇದ್ರು ಸೆಟ್ಟಲ್ಲಿ. ಸೊ ನಾವೆಲ್ಲರಿಗೂ, ನಮ್ಮ ಇಡೀ ಯೂನಿಟ್ಗೆ ಒಂದು ಇನ್ಸ್ಟಿಟ್ಯೂಷನ್ ಟೀಚರ್ ಥರ ಇದ್ರು ಅವರು. ಏನೇ ಡೌಟ್ಸ್ ಇರಲಿ ಅಥವಾ ಅವರೇ ಐಡಿಯಾಗಳು ಕೊಡೋದಿರಲಿ ಎಲ್ಲಾನು ತುಂಬ ಚೆನ್ನಾಗಿತ್ತು. ಮತ್ತೆ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನ್ ಅವರು. ಸೊ ಅವರಿಂದ ಕಲಿಯೋದು, ಅವ್ರು ಏನು ಮಾಡೋದು ಬೇಡ. ಅವ್ರು ಶಾರ್ಟ್, ನಂದು ಏನಾರ ಶಾರ್ಟ್ ಮುಗೀತಂದ್ರೆ ನಾನು ಬಂದು ಅಲ್ಲೇ ಕೂತ್ಕೋತಾ ಇದ್ದೆ ಮಾನಿಟರ್ ಹತ್ರ. ರಘು ಸರ್ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನೋಡ್ಕೊಂಡು ಇಡೀ ದಿವಸ ಯಾರೋ ಹೋಗ್ತಾನೆ ಇರಲಿಲ್ಲ. ಸೊ ಅವರಿಂದ ಬಹಳಷ್ಟು ಕಲಿಸಿದ್ದಾರೆ. ಆ್ಯಂಡ್ ಖುಷಿ ಅವ್ರ ಜೊತೆ ನನಗೆ ಇಟ್ಸ್ ವೆರಿ ಕಂಫರ್ಟಬಲ್. ಅವರು ಎಂಥ ಆರ್ಟಿಸ್ಟ್ ಅಂತ ಎಲ್ಲರಿಗೂ ಗೊತ್ತು. ದಿಯಾಲ್ ಅಂತೂ ದಿಯಾ ಅಯ್ಯನ ಮನೆ ಹೌದು, 2-3 ಸಲ ನೋಡ್ಬಿಟ್ಟಿದ್ದೀನಿ. ಅದೇ ಹೇಳ್ತಾ ಮತ್ತೆ ಹೇಳ್ತಾನೆ ಇರ್ತೀನಿ ನಾನು. ಥಿಯೇಟರ್ ಅಲ್ಲೂ ಇವರೇ, ಆಚೆ ಪೋಸ್ಟರ್ ಅಲ್ಲೂ ಇವರೇ, ಮನೆ ಟಿವಿಯಲ್ಲೂ ಇವರೇ, ಮೊಬೈಲ್ ಅಲ್ಲೂ ಇವರೇ. ಎಲ್ಲಿ ನೋಡಿದ್ರು ಖುಷಿನೇ, ಎಲ್ಲರೂ ಖುಷಿ ಪಡಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ನನಗೆ ಬಹಳ ನಿಜವಲ್ಲೂ ವೆರಿ ಹ್ಯಾಪಿ ಫಾರ್ ಹರ್. ತುಂಬಾ ಚೆನ್ನಾಗಿ ಆಗ್ತದೆ ಅವ್ರಿಗೆ. ತುಂಬ ಕರಿಯರ್ ಇಸ್ ಗ್ರೋಯಿಂಗ್. ಸೊ ವೆರಿ ಹ್ಯಾಪಿ ಫಾರ್ ಹರ್. ಆ್ಯಂಡ್ ಇಂಥ ಒಂದು ಇಡೀ ತಂಡ ಸಿಕ್ಕಿರೋದು ನನಗೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತೀನಿ. ನಮ್ಮ ಡೈರೆಕ್ಟರ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಸೊ ಎಲ್ಲರೂ ಅವರವರ ಕೆಲಸನ ಬಹಳ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಮಾಡಿದ್ದಾರೆ. ಆ್ಯಂಡ್ ಬಹಳ ತುಂಬ ಸುಂದರವಾಗಿ, ತುಂಬಾ ಬ್ಯೂಟಿಫುಲ್ ಆಗಿ, ಮತ್ತೆ ಸುಂದರ ಬ್ಯೂಟಿಫುಲ್ ಎರಡು ಒಂದೇ ಅಲ್ಲ, ತುಂಬಾ ಸುಂದರವಾಗಿ ತುಂಬಾ ಪ್ರೀತಿಯಿಂದ ಮಾಡಿದೀವಿ. ಸುಂದರ ಬಂದಿದೆ, ತುಂಬಾ ಪ್ರೀತಿ ಇಟ್ಟು ಮಾಡಿದೀವಿ. ಆ ಪ್ರೀತಿ ಕಾಣಿಸುತ್ತೆ, ಜನಕ್ಕೂ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ ಅಂತ ಪ್ರಾರ್ಥನೆ ಮಾಡ್ತೇನೆ. ಓಕೆ, ಈ ಒಂದಷ್ಟು ವರ್ಷದ ಬ್ರೇಕ್ ನಲ್ಲಿ ಏನ್ ಮಾಡ್ತಾ ಇದ್ರು? ನಾವು ಬಹಳ ಕಲ್ತ್ವಿ. ಒಂದು ತಾಳ್ಮೆ ಕಲ್ತೆ. ತಾಳ್ಮೆ ತುಂಬಾ ಕಲ್ತೆ. ಅದು ಚಿಕ್ಕ ವಯಸ್ಸಿಂದನೂ ಡ್ಯಾಡಿ ಅದನ್ನ ಹೇಳ್ಕೊಂಡೆ ಬರ್ತಾ ಇದ್ರು. ತಾಳ್ಮೆ ಇರ್ಬೇಕು ಜೀವನದಲ್ಲಿ ಅಂತ ನನ್ಗೆ ಅಣ್ಣಗೆ. ಸೊ ಅದು ತಾಳ್ಮೆ ಅಂದ್ರೆ ಏನು ಅಂತ ಎಕ್ಸ್ಪೀರಿಯನ್ಸ್ ಗೊತ್ತಾಯ್ತು. ಸೊ ಐ ಥಿಂಕ್ 7 ವರ್ಷದಲ್ಲಿ ಬಿಕಮ್ ಅ ಬೆಟರ್ ಪರ್ಸನ್, ಬಿಕಮ್ ಅ ಸ್ಟ್ರಾಂಗರ್ ಪರ್ಸನ್ ಅಂತ ಹೇಳ್ಬೋದು. ಸೊ ಅಂಡ್ ಪೇಂಟಿಂಗ್ ಸ್ವಲ್ಪ ಇಷ್ಟ ಆಯ್ತು. ಬಟ್ ಪೇಂಟಿಂಗ್ ಮಾಡ್ತಾ ಇದ್ವಿ ಲಾಕ್ಡೌನ್ ಅಲ್ಲಿ ಎಲ್ಲ.
ಸೊ ಆ ಥರ ಸಣ್ಣ ಪಟ್ಟದ್ದು ಮಮ್ಮಿ ಡ್ಯಾಡಿ ಜೊತೆ ಕಾಲ ಕಲಿಯೋದು. ಆ್ಯಂಡ್ ಆ ದಿನಗಳೆಲ್ಲ ನನಗೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಇರಲಿಲ್ಲ ಅಂದರೆ 7 ವರ್ಷ ನನಗೆ ಸಾಕೊಂಡು ಬರ್ತಾ ಇರಲಿಲ್ಲ ಅನ್ಸುತ್ತೆ. ಸೊ ನನ್ನ ಇಡೀ ಫ್ರೆಂಡ್ಸ್ಗೆ ಇಡೀ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳ್ಬೇಕು ನನಗೆ. ಓಕೆ, ಖುಷಿ ಅವ್ರಿಗೆ ನಿಮ್ಮನ್ನ ಟೀಸರಲ್ಲಿ ಏನು ತೋರಿಸಿಲ್ಲ, ಒಂದು ಸಾಂಗಲ್ಲಿ ಅಷ್ಟೇ ತೋರಿಸಿದ್ದಾರೆ. ಅದೊಂದು ಮಿಡ್ ನೈಟ್ ಸಾಂಗ್ ನಮಗೆ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ವೈಬ್ ಕೊಡ್ತಾ ಇದೆ. ನಿಮಗೇನು ಅನಿಸುತ್ತೆ? ಇಲ್ಲ, ಆಕ್ಚುಲಿ ನಾನು ಸಿಕ್ಕಾಪಟ್ಟೆ ಪಲ್ಟಿ ಹೊಡೆದು ಸೈಕಲ್ ಹೊಡೆದು ಎಲ್ಲ ಇವ್ರ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ನಾನು ಸಿಕ್ಕಾಪಟ್ಟೆ ರಿಹರ್ಸಲ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಆಸ್ ಟೋಲ್ಡ್, ಪ್ರಣಮ್ ಇಸ್ ಅನ್ ಅಮೇಝಿಂಗ್ ಡಾನ್ಸರ್. ಅಂದರೆ ಆ ಸ್ಟೈಲ್ ಇದೆ, ಆ ಸ್ವ್ಯಾಗ್ ಇದೆ ಅವ್ರ ಮೂವ್ಮೆಂಟ್ಸಲ್ಲಿ. ಸೊ ನನಗೆ ಇದು ಹೊಸದು, ಅಂದರೆ ಸಡನ್ ಆಗಿ ಡಾನ್ಸು ಸಾಂಗ್, ಅಂದರೆ ದೋ ಐ ಆಮ್ ಅ ಕ್ಲಾಸಿಕಲ್ ಡಾನ್ಸರ್. ಆವಾಗ ಚಿಕ್ಕ ವಯಸ್ಸಲ್ಲಿ ಕ್ಲಾಸಿಕಲ್ ಡಾನ್ಸಿಂಗ್ ಎಲ್ಲ ಹಾಡೋದು ಎಲ್ಲ ಕಲ್ತಿದ್ದು. ಅದಾದಮೇಲೆ ಐ ಆಮ್ ಇನ್ ಟು ಥಿಯೇಟರ್ಸ್, ಫುಲ್ಲಿ ಥಿಯೇಟರಲ್ಲಿ ಇದ್ದಿದ್ದು. ಸೊ ತುಂಬಾ ಗ್ರೇಸ್ಫುಲ್ ಆಗಿ ಅದೆಲ್ಲ ನನಗೆ ಅಷ್ಟು ಅಭ್ಯಾಸ ಇರಲಿಲ್ಲ. ಬಿಕಾಸ್ ಭರತನಾಟ್ಯಂ ಡಾನ್ಸರ್ ಅಂದರೆ ಆ ಸ್ಟಿಫ್ನೆಸ್ ಬಂದ್ಬಿಡುತ್ತೆ ಬಾಡಿಯಲ್ಲಿ. ಏನೇ ಸ್ಟೆಪ್ಸ್ ಮಾಡಿದ್ರು ಅದು ಆ ಭರತನಾಟ್ಯಂ ಸ್ಟೈಲಲ್ಲೇ ಇರುತ್ತೆ ಸ್ವಲ್ಪ. ಸಮ್ಹೌ ಐ ಲರ್ನ್ಡ್. ಆ್ಯಂಡ್ ಧನು ಮಾಸ್ಟರ್ಗೆ ನಾನು ಥ್ಯಾಂಕ್ ಮಾಡಬೇಕು, ಹಿ ಈಸ್ ಅ ಕೊರಿಯೋಗ್ರಫರ್. ಅದಾದಮೇಲೆ ಒಳ್ಳೆ ಟ್ಯೂನ್ ಇದೆ, ಸಚಿನ್ ಬಸೂರ್ ಅವರು ಮತ್ತು ಯೋಗರಾಜ್ ಭಟ್ ಸರ್ ಅವರು ಲಿರಿಸಿಸ್ಟು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂಥರ ಇಷ್ಟು ವರ್ಷ ಅಂದರೆ ದಿಯಾ ಬಂದು 5-6 ವರ್ಷ ಆಯಿತು, ಪೀಪಲ್ ಹ್ಯಾವ್ ಬೀನ್ ಸಿಂಗಿಂಗ್ ಅದೇ ಹೋಗ್ತಾ ಇತ್ತು. ಆ್ಯಂಡ್ ಇದು ಮಿಡ್ ನೈಟು ರಸ್ತೆಯಲ್ಲಿ ಅದನ್ನ ಚೇಂಜ್ ಮಾಡುತ್ತೆ. ಸೊ ಜನ ಇನ್ನು ಮಿಡ್ ನೈಟು ರಸ್ತೆಯಲ್ಲಿ ಗುಣಗಬೇಕು. ಅದು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಇದೆ. ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ. ಕಂಪೇರ್ ಮಾಡ್ತಾ ಇದ್ದಾರಲ್ವಾ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಸಾಂಗ್ ತರ ಇದೆ ಅಂತ ಎಲ್ಲ. ಹೌದು. ನಮ್ಗೆ ಈ ಅಂದ್ರೆ ಆ ಸೂದಿಂಗು, ಆ ಕಾಮಾಗಿರುತ್ತೆ, ನೈಟ್ ಎಫೆಕ್ಟ್ಸು, ಆ ಜಿಡಿ ಮಳೆ, ಇದೆಲ್ಲ ಒಂಥರ ಫ್ರೇಮ್ಗೆ ಒಂಥರ ನಮ್ಗಳಿಗೆ ನೋಡಕ್ ಹಬ್ಬ ತರ ಇರುತ್ತೆ. ಒಂಥರ ಸೆಲೆಬ್ರೇಷನ್ಸ್ ತರ, ಕಣ್ಣಿಗೆ ಸೆಲೆಬ್ರೇಷನ್ಸ್ ತರ. ಸೊ ಶ್ರೀಕಾಂತ್ ಸರ್ ಆಗಿರ್ಬೋದು ಅಥವಾ ಇಡೀ ಟೀಮ್ ಎಲ್ಲರೂ, ಧನು ಮಾಸ್ತರು ಎಲ್ಲರೂ ಕೂತ್ಕೊಂಡು ಈ ತರ ಬರುತ್ತೆ ಅಂದಾಗ ಐ ವಾಸ್ ಕ್ವೈಟ್ ಎಕ್ಸೈಟೆಡ್. ಅಂದ್ರೆ ಆ ಸ್ಲೋ ಮೂವ್ಮೆಂಟ್ಸ್ ಇರುತ್ತೆ, ನಾಟ್ ಟೂ ಫಾಸ್ಟ್, ಅವ್ರದೇ ಒಂದು ಗುಂಗಲ್ ಇರ್ತಾರೆ. ಅಂಡ್ ನಂಗೆ ಧನು ಮಾಸ್ತರ್ ಏನ್ ಹೇಳಿದ್ರು, ನೀವು ಆ ಸ್ಟೆಪ್ ಮಾಡೋದಕ್ಕಿಂತ ನೀವು ಎಂಜಾಯ್ ಮಾಡಿ, ಅದನ್ನ ಅದೇ ಇರಬೇಕು, ಹಿಂಗೆ ನಿಮ್ಮ ಸ್ಟೈಲಲ್ಲಿ ನೀವು ಎಂಜಾಯ್ ಮಾಡ್ಕೊಂಡು ಮಾಡಿ, ದಟ್ಸ್ ಎನಫ್ ಅಂತ ಎಲ್ಲ ಹೇಳ್ತಾ ಇದ್ದಲ್ಲ. ಅದನ್ನ ನಾನು ತಗೊಂಡು ಅದಾದ್ಮೇಲೆ ನೀವು ಹೇಳ್ದಂಗೆ ಮಧ್ಯರಾತ್ರಿ ಅದು ಎಲ್ಲರಿಗೂ ಇಷ್ಟ ಆ ಸಾಂಗು. ಸೊ ಅದಕ್ಕೊಂಚೂರು ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಜನನೇ ಕಂಪೇರ್ ಮಾಡ್ತಾ ಇದ್ದಾರೆ. ಅದು ಬರುತ್ತೆ, ಆ ಎಕ್ಸ್ಪೆಕ್ಟೇಷನ್ಸ್ ಅಂತ ಇದೆ. ಓಕೆ, ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೊ ನಾನು ಸಾಕ್ಷಿ ಅನ್ನೋ ಪಾತ್ರನ ನಿಭಾಯಿಸಿದ್ದೀನಿ ಸನ್ ಆಫ್ ಮುತ್ತಣ್ಣದಲ್ಲಿ. ನಾನೊಬ್ಳು ಡಾಕ್ಟ್ರು, ಮುತ್ತಣ್ಣನ ಟ್ರೀಟ್ ಮಾಡೋದಕ್ಕೆ ಹೋಗ್ತೀನಿ. ಅಂಡ್ ನಮ್ಮ ತರ ತರಲೆ ಮಕ್ಳು ಇರ್ತಾರಲ್ಲ, ಕಣ್ಣಿಗೆ ಸಿಕ್ಕಾಕೊಡ್ತೀನಿ. ಹಾಸ್ಪಿಟಲ್ ಅಲ್ಲಿ ನರ್ಸು, ಮನೆಗೆ ಬಂದ್ರೆ ಡಾಕ್ಟರ್, ತರಲೆ ಮಕ್ಳಿದ್ದಾರೆ. ಸೊ ನಾನು ಒಬ್ಳು ಸಿಂಗಲ್ ಪೇರೆಂಟೆಡ್ ಕಿಡ್ ಆಗಿರ್ತೀನಿ. ನಂಗೆ ಅಪ್ಪ ಮಾತ್ರ ಇರ್ತಾರೆ. ಅಪ್ಪನ ಜೊತೆ ತುಂಬಾ ಪ್ರೀತಿಯಿಂದ, ತುಂಬಾ ಇದರಿಂದ ಸಲಿಗೆಯಿಂದ ಇರ್ತೀನಿ. ಸೊ ಏನಾಗತ್ತೆ ಮುಂದೆ, ಹೇಗೆ ಸಾಕ್ಷಿ, ಶಿವು, ಸಾಕ್ಷಿ ಮತ್ತೆ ನಮ್ಮಪ್ಪ ಮತ್ತೆ ಮುತ್ತಣ್ಣ, ಇವ್ರು ಎಲ್ಲರನ್ನೂ ಇಟ್ಕೊಂಡು ಹೆಂಗ್ ಬ್ಯಾಲೆನ್ಸ್ ಮಾಡ್ತಾನೆ ಅನ್ನೋದು ನೀವು ನೋಡ್ಬೇಕು, ನಾವು ನೋಡ್ಬೇಕು. ಓಕೆ, ನಾವು ನೋಡ್ತೀವಿ. ಓಕೆ ಸರ್, ನಿಮ್ಗೆ ನಿಮ್ ಮಗ ನಾಟಿ ಮಗನ ತೀಟ್ಲೆ ಮಗನ ಹೇಗೆ ಸರ್ ಸಿನಿಮಾದಲ್ಲಿ? ಅಪ್ಪನೇ ನಾಟಿ. ಎಲ್ಲ ಹೌದು, ಒಳ್ಳೆ ಮಗ, ಜಗಳ ಗಂಟದ ಮಗ, ಪ್ರೀತಿ ಜಾಸ್ತಿ. ಅವ್ರು ನೋಡಿದ್ರೆ ಜಗಳ ಗಂಟ ಅಂತ. ನಾನು ಜಗಳ ಆಡಿದ್ದೀನಿ, ನಾನು ಜಗಳ ಆಡಿದ್ದೀನಿ. ಜಗಳ ಆಡ್ಬಿಟ್ಟಿದ್ದೀವಿ, ಪಾಯ್ಸಿಕಲ್ ಜಗಳ ಆಡ್ಬಿಟ್ಟಿದ್ದೀನಿ. ಆಮೇಲಿಂದ ಒಂದು ಥರ ಮುನಿಸಿರೋ ಮಗ, ಪ್ರೀತಿ ಮಾಡೋ ಮಗ. ಆಮೇಲಿಂದ ಸ್ವಲ್ಪ ದಬಾಯಿಸ್ಬಿಟ್ಟು ಇಲ್ಲ ಕುತ್ಕೋಬೇಕು ಅಂತ ಹೇಳೋ ಮಗ. ಮತ್ತು ಇಷ್ಟ ಮಗ ಮಾಡಿದ್ಮೇಲೆ ನಾನು ಸುಮ್ಮನೆ ಇರ್ತೀನ? ನಾನು ಅವನಿಗೆ ಗೊತ್ತಿಲ್ದಂಗೆ ನಾನು ಏನೇನು ಕೆಲವೆಲ್ಲ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಸಿಗೋದೇ ಇಲ್ಲ, ಕೈಗೆ ಸಿಗಲ್ಲ, ಹಂಗೆ ಮಾಡಾಕ್ಬಿಡ್ತೀನಿ ನಾನು. ಆ ಥರದ್ದು ಒಂದಷ್ಟು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಎಲ್ಲ ಇದೆ. ಇದೆ ಸಾಕಷ್ಟು. ನೀವೇ ನೋಡ್ಕೋಬಿಡಿ ಅಂತ ಅಂತಿದ್ದೀರಾ? ಇಷ್ಟ ಹೇಳ್ಬಿಟ್ನಲ್ಲಮ್ಮ, ಎಲ್ಲ ಹೇಳ್ಬಿಟ್ನಲ್ಲಮ್ಮ, ತಿರ್ಗಿ ನೋಡ್ಕೊಳ್ಳೋದೇನು ಬಂತು, ಹೇಳ್ಬಿಟ್ನಲ್ಲ, ಸಿನಿಮಾ ನೋಡ್ತೀವಿ ಸರ್, ಹೇಳ್ಬಿಟ್ನಲ್ಲ ಇಷ್ಟು ಸಲ ಮಾಡ್ತೀವಿ ಅಂತ. ಅದಕ್ಕೋಸ್ಕರನೇ ಈ ಥರದ್ದು
ಒಂದು ಆಮೇಲೆ ಇಷ್ಟು ಮಧ್ಯ ಹೌದು ಮಗ ಅಲ್ಲ ಆದರೆ ಹೌದು ಮತ್ತೆ ನೀವು ಅದನ್ನೇ ಹೇಳ್ತಿದ್ದೀರಾ, ಮಗ ಅಲ್ಲ ಮಗ ಅಲ್ಲ, ಹೌದು ಹೌದು ಹಂಗೆ ಅಷ್ಟು ಇಷ್ಟೆಲ್ಲ ಮಾಡಿದ್ಮೇಲೆ ಮಕ್ಕಳೇ ಅಲ್ವಾ, ಗಲಾಟೆ ಜಗಳ ಎಲ್ಲ ಏನೇನು ಮಾಡಿದ್ರು. ಅಂದ್ರೆ ಚೈಲ್ಡ್ಹುಡ್ ಇಂದ ಬರ್ತೀರಾ ಅಥವಾ ಆಡಳಿತ ಹೇಗೆ? ಇಲ್ಲ, ಚಿಕ್ಕನ್ನಲ್ಲಿ ಸ್ವಲ್ಪ ಬರುತ್ತೆ ಆಮೇಲಿಂದ ದುತ್ತಂತಾನೆ ಸಿಗೋದು ಮಗ. ಒಂದು 24, 23 ವಯಸ್ಸಿಗೆ ಅವರು ಎಲ್ಲ ಡಿಗ್ರಿ ಮುಗಿಸ್ಕೊಂಡಾದ್ಮೇಲೆ ಅಲ್ಲಿಂದ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಅದು ಮಿಕ್ಕಿದ್ದೆಲ್ಲ ಬೇಡ ಅಂದ್ಬಿಟ್ಟು ಅಲ್ಲಿಂದ ಶುರು ಮಾಡ್ಕೊಂಡಿದ್ದಾರೆ. ಬಾಲ್ಯದ ಸ್ವಲ್ಪ ಇದೆ, ನಮಗೆ ಮಾತ್ರೆ ಗಿದ್ರೆ ಕೊಡ್ಬೇಕಲ್ಲ, ಆ ಟೈಮಿಂದ ಇದ್ದಾರೆ ಮಗ. ಸರ್ ಕೊಡ್ತಾರಾ ಮಾತ್ರೆ? ಎಲ್ಲ ಹೇಳಿದ್ನಲ್ಲ, ಮಾತ್ರೆ ಆಮೇಲಿಂದ ಇವ್ರು ಬಿಡಲ್ಲ ಸ್ವಲ್ಪ, ಅದನ್ನು ಒಂದು ಸ್ವಲ್ಪ ಅದು ಒಂದು ಚುಚ್ಚೂರು ಹಾಕ್ಕೊಳ್ಳೋದು ಅದು ಇದೆ. ಮೇಜರ್ ಬೇರೆ, ಅದು ಬೇರೆ, ಅದು ಒಂಥರ ಕಾಯ್ದೆ ಅಲ್ವಾ, ಅದು ಅಭ್ಯಾಸ ಆಗಿರುತ್ತೆ ಆ ಚಳಿಗೆ, ಅದನ್ನು ಸ್ವಲ್ಪ ಚುಚ್ಚೂರು ಹಾಕ್ಕೊಳ್ಳೋದು ಎಲ್ಲ ಇದೆ. ಆಮೇಲೆ ಅವ್ರು ಬಂದ್ಬಿಟ್ಟು ಇವ್ರ ಮೇಲೆ ಹಾಕ್ಬಿಡೋದು, ಅವ್ರು ಕೂಡ ನಾನಲ್ಲ ಅಂದ್ಬಿಟ್ಟು, ಈ ಥರದ್ದೇನೋ ನಾವೆಲ್ಲ ತರಲೆ ಮಾಡ್ತೀವಿ ಚೆನ್ನಾಗಿ. ಆಮೇಲೆ ಅಷ್ಟೇ ಒಂಥರ ಫೀಲ್ಗೆ ಕರ್ಕೊಂಡು ಹೋಗ್ತೀವಿ, ಒಂಥರ ನಗಿಸ್ತೀವಿ, ಅಳಿಸ್ತೀವಿ. ಆಮೇಲೆ ಹಿಂಗೆ ಆಗ್ಬಿಡ್ತಲ್ಲ ಅಂತ ಅನ್ಸ್ಬಿಡುತ್ತೆ, ಇದೇನಪ್ಪ ಇದು ಅಪ್ಪ ಮಕ್ಕಳು ಚೆನ್ನಾಗಿದ್ರಲ್ಲ ಏನು ಹಿಂಗಾಗ್ಬಿಟ್ರು ಅಂತ, ಅದನ್ನು ಅನ್ನಿಸ್ತೀವಿ. ಆಮೇಲೆ ಕೊನೆಗಿದೆಯಲ್ಲ ಮಗನೇ, ಅದಲ್ಲ ಸರ್ ಮತ್ತೆ ಅದೇ ಹೇಳ್ತಿದ್ದೀರಾ ನೀವು? ಹಂಗೆ ಓಕೆ ಸರ್. ನಿಮಗೆ ಅಪ್ಪ ನಾಟಿ ಅಪ್ಪನ, ತೀಟೆ ಅಪ್ಪನ, ಫೇವ್ರೇಟ್ ಅಪ್ಪನ, ತುಂಬಾ ಮುದ್ದಾಗಿರುವಂತ ಅಪ್ಪನ ಹೇಗೆ? ಇದೆಲ್ಲ ಇರೋವಂತ ಇಷ್ಟಪಟ್ಟು ಜೊತೆಲಿರೋದು ಅಪ್ಪ. ಒಬ್ರು ಅಪ್ಪ ಎಲ್ಲ ಎಲ್ಲ ಮಾಡೋಕ್ಕೂ ಇಷ್ಟ, ನೋಡ್ಕೊಳ್ಳೋಕ್ಕೂ ಇಷ್ಟ, ತೀಟೆ ಮಾಡೋಕ್ಕೂ ಇಷ್ಟ. ನನಗೇನಾದ್ರು ಬಸ್ಸಲ್ಲಿ ಪ್ರಾಬ್ಲಮ್ ಇದ್ರೆ ಹೇಳ್ಕೊಳ್ಳೋಕ್ಕೂ ಇಷ್ಟ. ಎಲ್ಲ ನನಗೆ ನಾನು ಹೇಳಿದ್ನಲ್ಲ ಅವಲೇ ಸೇಮ್ ನಾನು ಡ್ಯಾಡಿ ಜೊತೆ ಹೆಂಗಿರ್ತೀನಿ. ನಮ್ಮ ಮನೇಲೂ ಅಷ್ಟೇ, ನಮ್ಮ ಮನೇಲಿ ಸೀಕ್ರೆಟ್ಸ್ ಇಲ್ಲ, ಏನೂ ಇಲ್ಲ. ಏನಿದ್ರು ನಾನು ಅಣ್ಣ ಓಪನ್ ಆಗಿ ಡಿಸ್ಕಸ್ ಮಾಡ್ತೀವಿ ಡ್ಯಾಡಿ ಜೊತೆ, ಮಮ್ಮಿ ಜೊತೆ. ಸೊ ಜಸ್ಟ್ ವೆರಿ ಫ್ರೆಂಡ್ಲಿ ಎಲ್ಲರೂ. ಅದೇ ರೀತಿಯಲ್ಲಿ ನಾನು ರಘು ಸರ್ ಜೊತೆ ಇರ್ತೀನಿ. ಸೊ ಸಿನಿಮಾಗೆ ನನಗೆ ನಿಜವಾಗ್ಲೂ ನಾನು ಮನೆ ಬಿಟ್ಟರೆ ಸೆಟ್ಟಲ್ಲಿ ಎರಡನೇ ತಂದೆ ಥರನೇ ಇದ್ದಿದ್ದು ರಘು ಸರ್ ನನಗೆ. ಸೊ ನಿಜವಾಗ್ಲೂ ಆ ಫೀಲಿಂಗಲ್ಲೇ ಶೂಟ್ ಮಾಡಿರೋದು. ಸೊ ಆ ಫೀಲಿಂಗೇ ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನ್ ಮೇಲೆ, ತುಂಬ ಚೆನ್ನಾಗಿ ಬಂದಿದೆ. ಅಂದ್ರೆ ನೀವು ಈ ಕಥೆನ ಅಂದ್ರೆ ನಿಮ್ಮ ರಿಯಲ್ ಡ್ಯಾಡಿ ಅಂದ್ರೆ ದೇವರಾಜ್ ಸರ್ ಡಿಸ್ಕಸ್ ಮಾಡಿದ್ರಾ? ಏನು ಹೇಳಿದ್ರು ಅವರು? ಅವ್ರಿಗೆ ಇಷ್ಟ ಆಯ್ತು. ನನ್ಗೆ ಒಂದು 20 ನಿಮಿಷ ಕಥೆ ಹೇಳಿದ್ರು, ಲೈನ್ ಹೇಳಿದ್ರು, ಓಕೆ, ತುಂಬಾ ಚೆನ್ನಾಗಿದೆ ಅಂತ ಅಲ್ಲೇ ಒಪ್ಕೊಂಡ್ಬಿಟ್ವಿ ನಾವು. ನೋ ಚೇಂಜಸ್, ನಥಿಂಗ್, ಏನು ಹೇಳಿಲ್ಲ. ಸೊ ಡ್ಯಾಡಿಗೆ ತುಂಬಾ ಇಷ್ಟ ಆಯ್ತು. ಆ್ಯಂಡ್ ಈ ಥರ ಕಂಟೆಂಟ್ ಇಟ್ಕೊಂಡು ಮಾಡ್ತಿರೋ ಸಿನಿಮಾಗಳು ತುಂಬಾ ಕಮ್ಮಿ ಈಗ. ಸೊ ಬರ್ತವೆ, ತುಂಬಾ ಬರ್ತವೆ. ಆದ್ರೆ ಟು ಗಿವ್ ಅನ್ ಎಕ್ಸಾಂಪಲ್, ಇವಾಗ ಸ್ವಲ್ಪ ದೊಡ್ಡ ನಂತರ ಐ ಹ್ಯಾವ್ ನೋನ್ ಫಾದರ್ ಇಸ್ ನೋನ್, ಸ್ವಲ್ಪ ಏನೋ ಮಾಸ್ ಸಿನಿಮಾ ಬರುತ್ತೆ ಅಥವಾ ಆ ಥರ ಮಾಡ್ತಾರೆ, ಫ್ಯಾನ್ಸ್ ಜಾಸ್ತಿ ಆಗಬೇಕು, ಫ್ಯಾನ್ಸ್ಗೆ ಇಷ್ಟ ಆಗಬೇಕು ಅಂತ ಮಾಸ್ ಸಿನಿಮಾ ಎಲ್ಲ ಮಾಡ್ತಾರೆ. ಬಟ್ ಈ ಸಿನಿಮಾ ನನಗೆ ಬೇರೆ ಥರನೇ ಹೆಸರು ಕೊಡುತ್ತೆ ಅಂತ ಅನ್ಸುತ್ತೆ. ಒಬ್ಬ ನಟನಾಗಿ ನನಗೆ ನಟನೆ ಅಂದರೆ ಹುಚ್ಚು. ಸೊ ನನಗೆ ಸ್ಕ್ರೀನ್ ಮೇಲೆ ಒಬ್ಬ ಪಾತ್ರ ಮಾಡ್ಬೇಕಂದ್ರೆ ಆ ಪಾತ್ರನ ಜನಕ್ಕೆ ಇಷ್ಟಪಡಿಸ್ಬೇಕಂತ ಹುಚ್ಚು ನನಗೆ. ಜನಕ್ಕೆ ಕನೆಕ್ಟ್ ಆಗಬೇಕು ಆ ಪಾತ್ರ. ಸೊ ಅಲ್ಲಿ ಸ್ಕ್ರೀನ್ ಮೇಲೆ ಪ್ರಣಾಮ ಅಲ್ಲ, ಶಿವು ಇರಬೇಕು, ಆ ಶಿವು ಜನಕ್ಕೆ ಕನೆಕ್ಟ್ ಆಗಬೇಕು. ಆ ಥರ ಯೋಚನೆ ಮಾಡ್ತೀನಿ. ಸೊ ಆಟೋಮೆಟಿಕ್ ಆಗಿ ಜನಕ್ಕೆ ಇಷ್ಟ ಆದ್ಮೇಲೆ ಅವರು ಕರ್ಕೊಂಡು ಹೋಗ್ತಾರೆ. ಸೊ ಅದೇನು, ಸೊ ಅದು ಅವ್ರ ಕೈಗೆ ಬಿಟ್ಟಿದ್ದು. ಬಟ್ ನನಗೆ ಯಾವಾಗಲೂ ನನ್ನ ಕುಮಾರ್ 21 ಆಕ್ಷನ್ಸ್ ಮೂವಿ ಅಲ್ಲ, ಆಲ್ಸೋ ವಾಸ್ ಅ ಲವ್ ಸ್ಟೋರಿ ಫಸ್ಟ್ ಮೂವಿ ಮಾಡಿದಾಗ. ಸೊ ಈ ಥರ ಸಿನಿಮಾಗಳಂದ್ರೆ ನನಗೆ ಇಷ್ಟ. ಸೊ ಇದೊಂದು ಸಿನಿಮಾ ನನಗೆ ಬಹಳ ಮನ್ಸಿಗೆ ಹತ್ರವಾದಿದ್ದು. ಆ್ಯಂಡ್ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ಮೀ. ಈ ಸಿನಿಮಾ ಜೊತೆ ಮತ್ತೆ ವಾಪಸ್ ನಾನು ಆಡಿಯನ್ಸ್ ಮುಂದೆ ಬರ್ತಾ ಇದ್ದೀನಿ. ಅಂದರೆ ಹೆಸರು ಕೇಳಿದ ತಕ್ಷಣ ನಮಗೆ ಎಂಟರ್ಟೈನ್ಮೆಂಟ್ ಆಗಿರಬಹುದು, ಕಾಮಿಡಿ ಆಗಿರಬಹುದು, ಒಂದು ಭಾವನಾತ್ಮಕ ಎಮೋಷನ್ಸ್, ತಂದೆ ಮಗನ ಮಧ್ಯೆ, ಇದನ್ನೆಲ್ಲ ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ. ಸನ್ ಆಫ್ ಮುತ್ತಣ್ಣ, ಅಪ್ಪ ಮಗನ ಕತೆ ಅಂತ. ಸೊ ಇತ್ತೀಚೆಗೆ ಬರ್ತಿರೋ ಒಂದಷ್ಟು ಹೊಡಿ ಬಡಿ ಕಡಿ ಸಿನಿಮಾಗಳ ಮಧ್ಯೆ ಈ ಥರ ಕಂಟೆಂಟು ಜನರಿಗೆ ಬಹಳ ಹತ್ತಿರ ಆಗುತ್ತೆ, ಇಷ್ಟನೂ ಆಗುತ್ತೆ, ಹಾಗೆ ಹತ್ರನೂ ಆಗುತ್ತಲ್ವ ಸರ್? ಖುಷಿ ಪ್ರಾರಂಭದಲ್ಲೇ ಹೇಳಿದ್ರು. ಏಕೆಂದರೆ ನಮ್ಮ ಇಂಡಿಯನ್ ಸಿನಿಮಾ ಈ ಮೆಲೋ ಡ್ರಾಮಾ ಆಗ್ಬೋದು, ಈ ಥರದ ಎಮೋಷ್ನಲ್ಗೆ ಸಂಬಂಧಪಟ್ಟಿದ್ದು ಸಿನಿಮಾ ಇದೆಯಲ್ಲ, ಅದು ಆ ಥರದ್ದು ತುಂಬ ಇಷ್ಟಪಡ್ತಾರೆ. ಅಂದರೆ ಎಲ್ಲರೂ ಬಂದು ಕೂತ್ಕೊಂಡು ನೋಡೋಂಥ ಸಿನಿಮಾಗಳು. ಆ ಅಂಶದ ಜೊತೆಗೆ ಮಿಕ್ಕಿದ್ದನ್ನು ನಾವೆಲ್ಲ ಹೇಳಿದ್ವು, ಈ ಥರಲೆ ತುಂಟಾಟ ಕೀಟ್ಲೆ ಆಗ್ಬೋದು, ಸ್ವಲ್ಪ
ಇನ್ನೊಂದು ಸ್ವಲ್ಪ ಅವೆಲ್ಲ ಇರುವಂಥ ಅಂಶಗಳು. ಈ ಎಮೋಷ್ನಲ್ ಇದೆಯಲ್ಲ ಅದು ಹೌದು ಅಪ್ಪ ಮಗನ ಜೊತೆಗೆ ಇನ್ನೊಂದು ಬೇರೆ ಥರದ್ದೊಂದು ಒಂದು ಇದಕ್ಕೆ ಲೀಡ್ ಆಗಿಕೊಡ್ತದೆ. ಒಂದು ವಯಸ್ಸು ಆದಮೇಲೆ ಒಂದು 60, 65, 70 ಆದಮೇಲೆ ಅಥವಾ 80, 90, 100 ಆ ವಯಸ್ಸಿನವ್ರು ಇದ್ದವ್ರೆ. ಆ ವಯಸ್ಸಿನವ್ರಿಗೆ ಈಗ ಇದ್ದಾರೆ, ಸಾಕಷ್ಟು ಇದ್ದಾರೆ ಈಗ ಅವರು. ಅವ್ರ ಜೊತೆ ಹೆಂಗೆ ಮಾಡಬೇಕು, ಅವ್ರ ಮಗು ಆಗ್ಬಿಟ್ಟಿರ್ತಾರೆ ಅವಾಗ ಅವರು. ಈ ಈಗ ಮಗು ಹೆಂಗೆ ಆಡ್ತದೋ ಅವ್ರು ಹಂಗೆ ಆಗ್ಬಿಟ್ಟಿರ್ತಾರೆ. ಏನು ಹೇಳಿದ್ರು ಅದನ್ನು ಮಾಡಬೇಡ ಅಂದ್ರೆ ಅದನ್ನೇ ಮಾಡ್ತಿರ್ತಾರೆ. ಈ ಮಗು ಹೆಂಗೆ ಎಲ್ಲಿ ಹೋಗಬೇಡ ಅಂತಂದ್ರೆ ಹೋಗ್ತದಲ್ಲ, ಅವರು ಹಂಗಾಗಿರ್ತಾರೆ. ಆ ಒಂದು ಏಜಿನ ವಯಸ್ಸಾದವ್ರಿಗೆ ಒಂದು ಯಾವ ರೀತಿ ಇರಬೇಕಾಗ್ತದೆ, ಅವಾಗ ಅವ್ರಿಗೆ ಎಲ್ಲ ಒಟ್ಟಿಗೆ ಇರಬೇಕಾ, ಒಬ್ಬರೇ ಹಾಕಿರ್ತಾರೆ. ಆವಾಗ ಆಗಿನ ಸ್ಥಿತಿ ಏನು ಪಾಪ ಒಬ್ಬರು ಆಗ್ಬಿಟ್ರು ಅಂದರೆ ಅವ್ರಿಗೆ ಅದು ಅವ್ರು ಹೇಳ್ಕೊಬೋದು ಹಿಂಗೆ ಅಂತ. ಒಂದು ಸರಿ ಹೇಳ್ಕೊಳಕ್ಕೂ ಆಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ, ಬಿಡು ಅಂದ್ಬಿಟ್ಟು. ಅಂಥ ಸಂದರ್ಭಗಳಲ್ಲಿ ನಿಜವಾಗ್ಲೂ ಒಂದು ಕೈ ನಿಜವಾಗ್ಲೂ ನಮಗೆ ಒಂದು ಕೈ ಇದೆಯಲ್ಲ ಅದು ಆ ಕೈ ಎಲ್ಲವನ್ನು ಮಾಡುವಂಥದ್ದು, ಎಲ್ಲವನ್ನು ಸಂತೈಸುವಂಥದ್ದು, ಎಲ್ಲವನ್ನು ನಾನಿದ್ದೀನಿ ಅದೇ ಪ್ರಾಮಿಸಿಂಗ್ ಹ್ಯಾಂಡ್. ಅದು ಎಷ್ಟು ಚಂದ ಅದಿದ್ದರೆ ಅನ್ನೋದೇ ಇದಕ್ಕೆ. ಅದಕ್ಕೆ ನಾನು ಹೇಳಿದ್ದು ಅಪ್ಪ ಹೌದು ಅಲ್ಲ ಆದ್ರೆ ಹೌದು ಅಂತ. ಮತ್ತೆ ಅಲ್ಲಿಗೆ ಬಂದಿ ಇದೊಂಥರ ಸೀಸನ್ ತರ. ಅಂದ್ರೆ ಒಂದಷ್ಟು ದಿನ ಮಾಸ್ ಸಿನಿಮಾನ ಇಷ್ಟಪಡ್ತಾರೆ, ಒಂದಷ್ಟು ದಿನ ಹಾರರ್, ಒಂದಷ್ಟು ದಿನ ಥ್ರಿಲ್ಲರ್. ಇವಾಗ ಏನಂದ್ರೆ ಫ್ಯಾಮಿಲಿ ಎಂಟರ್ಟೈನರ್ಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲರೂ. So I think this is a perfect one for all the audience. Family entertainer ಯಾರಿಗೆ ಬೇಕಿದೆ ಅಥವಾ ಸಾಕಷ್ಟು ಜನ ಫ್ಯಾಮಿಲಿ ಎಂಟರ್ಟೈನರ್ ಬಂದಿಲ್ಲ, ಬರೀ ಈ ಥರದೇ ಸಿನಿಮಾ ಬರ್ತಾ ಇದೆಯಲ್ಲ ಅಂತ ಅನ್ಕೊಳ್ಳೋರಿಗೆ ದಿಸ್ ಇಸ್ ದ ಪರ್ಫೆಕ್ಟ್. ಓಕೆ, ನಿಮಗೆ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಾ. ಸೊ ಈ ಒಂದು ಸಿನಿಮಾನ ಒಪ್ಕೊಳ್ಳಿಕ್ಕೆ ಮೇನ್ ರೀಸನ್ ಏನು? ಅಂದರೆ ಅಪ್ಪ ಮಗನ ಒಂದಷ್ಟು ಬಾಂಡಿಂಗ್ ಇದೆ ಅನ್ನೋ ಕಾರಣಕ್ಕೆ ಒಪ್ಕೊಂಡ್ರ, ಹೇಗೆ ನೀವು ಒಪ್ಕೊಂಡಿದ್ದೆ? ನನಗೇನಂದ್ರೆ ಫಸ್ಟ್ಲಿ ಎಮೋಷನಲ್. ನನಗೆ ನಾನು ವೆರಿ ಅಟ್ಯಾಚ್ ಟು ಎಮೋಷನಲ್ ಥಿಂಗ್ಸ್. ನನಗೆ ಎಮೋಷನಲ್ ಸೀನ್ಸ್ ಎಲ್ಲ ಇದೆ. ಒಂದಷ್ಟು ಸೀನ್ಸ್ ಇದ್ರೆ ನನಗೆ ಒಂದು 3-4 ಸೀನ್ ನಾನು ಕೀ ಸೀನ್ ಆಗಿ ಇಟ್ಕೊಂಡಿರ್ತೀನಿ. ಓಕೆ, ಇದು ನಂದು, ನಾನು ಹೆಂಗ್ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು, ಇದನ್ನ ಈ ಸೀನ್ ನಂದು. ಜನಕ್ಕೆ ಹೆಂಗಾರೋ ಮಾಡಿ ಅಳಿಸ್ಬೇಕು ಅಥವಾ ನಗ್ಸೋದಿದ್ರೆ ನಗ್ಸ್ಬೇಕು. ದಿಸ್ ಇಸ್ ಮೈ ಕೀ ಥಿಂಗ್ಸ್. ಸೊ ಯಾವುದೇ ಸಿನಿಮಾ ಮಾಡಿದ್ರು ಇಷ್ಟು ನಾನು ತಲೆಯಲ್ಲಿ ಇಟ್ಕೊತೀನಿ. ಈ ಸೀನಲ್ಲಿ ನನ್ನ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿರ್ಬೇಕು, ನಾನು ಎಲ್ಲರನ್ನೂ ಅಳಿಸ್ಬೇಕು ಅಥವಾ ನಗಿಸ್ಬೇಕು ಅಂತ. ಸೊ ಆ ಥರದ್ದು ಸೀನ್ಸ್ ನನಗಿತ್ತು ಈ ಸಿನಿಮಾದಲ್ಲಿ. ಅದಾದ್ಮೇಲೆ ಇನ್ನೂ ಒಂದೇನಂದ್ರೆ ಕಮರ್ಷಿಯಲಿ ಲೈಕ್ ಸಾಂಗ್ಸ್ ಆಗಿರ್ಬೋದು ಅಥವಾ ಕ್ಯೂಟ್ ಲವ್ ಸ್ಟೋರೀಸ್ ಆಗಿರ್ಬೋದು, ಈ ಥರದ್ದೆಲ್ಲ ತುಂಬಾ ಫ್ರೆಶ್ ಆಗಿ ಇದ್ದಿದ್ರಿಂದ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಆನ್ ದ ಸಾಂಗ್ಸ್ ಆಲ್ಸೋ. ಅಂದ್ರೆ ಖುಷಿ ಅಂದಿದ ತಕ್ಷಣ ಬರೀ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಥವಾ ಬರೀ ಅಳೋದು ಅಥವಾ ಈ ಥರದ್ದು ಅಲ್ಲದೆ ಶಿ ಕ್ಯಾನ್ ಡೂ ಸಮಥಿಂಗ್ ಎಲ್ಸ್ ಅಂತ ಕಾಣಿಸ್ಕೊಳ್ಳೋ ಅಂತ ಸಿನಿಮಾ. ಅಂದರೆ ದಿಯಾದಲ್ಲಿ ಅಳಿಸಿದ್ದೀರಾ, ಅಯ್ಯನ ಮನೆ ರೀಸೆಂಟಾಗಿ ಬಂತು, ಅದ್ರಲ್ಲಿ ಭಯ ಪಡಿಸಿದ್ದೀರಾ. ಸೊ ಇದರಲ್ಲಿ ಅಂದರೆ ನಗ್ಸ್ತೀರಾ, ಅಳಿಸ್ತೀರಾ, ಏನು? ಅಂದ್ರೆ ನನ್ನನ್ನ ಖುಷಿನ ಒಂದ್ ಸ್ವಲ್ಪ ಖುಷಿಯಾಗೂ ನೋಡ್ತಾರೆ, ಮತ್ತೆ ಡಾನ್ಸ್ ಮಾಡೋದನ್ನ ಕಲರ್ಫುಲ್ ಆಗು ತೋರಿಸ್ತಿದ್ದಾರೆ. ಸೊ ಸಿನಿಮಾಲ್ ಎಲ್ಲ ಮಾಡಿಸ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನಿಮ್ಮ ಕ್ಯಾರೆಕ್ಟರ್ ಪ್ಲೇ ಆಗಿ ಒಟ್ಟಿಗೆ ಜರ್ನಿ ಇದೆ. ಎಲ್ಲಾ ಕ್ಯಾರೆಕ್ಟರ್ಸ್ ತುಂಬಾ ಇಂಪಾರ್ಟೆನ್ಸ್ ಇದೆ. ಸುಮ್ನೆ ಈಗ ತುಂಬಾ ಸಿನಿಮಾಗಳಲ್ಲಿ ಹೀರೋಯಿನ್ ಇರ್ತಾರೆ, ಬರೀ ಫಸ್ಟ್ ಹಾಫ್ ಅಲ್ಲಿ ಇರ್ತಾರೆ, ಸೆಕೆಂಡ್ ಹಾಫ್ ಅಲ್ಲಿ ಇರೋದೇ ಇಲ್ಲ, ಬರೀ ಸಾಂಗ್ಸ್ ಅಲ್ಲಿ ಇರ್ತಾರೆ ಅಷ್ಟೇ. ಅವಾಗ ಬರೀ ಲವ್ ಸೀನ್ಸ್ ಹಾಕ್ಬಿಟ್ಟು ಬಿಡ್ತಾರೆ. ಸೊ ಇದು ಆತರ ಅಲ್ಲ. ಇದು ನಿಜ ಜೀವನದಲ್ಲಿ ಹೆಂಗ್ ನಡೆಯುತ್ತೋ, ರಿಯಲಿಸ್ಟಿಕ್ ಆಗಿ ಹೆಂಗ್ ನಡೆಯುತ್ತೋ, ಅವ್ರ ಪಾತ್ರ ಎಷ್ಟೋ ಮುಖ್ಯ. ನಿಜ ಜೀವನದಲ್ಲಿ ಈಗ ಇವಾಗ ನಾವಿಬ್ರು ಅಪ್ಪ ಅಮ್ಮ ಅಂದ್ರೆ ನಿಜ ಜೀವನದಲ್ಲಿ ನಾನು ಇವಾಗ ಖುಷಿಗೆ ಲವ್ ಮಾಡ್ತಾ ಇದ್ರೆ ಸೊ ಎಷ್ಟು ಮುಖ್ಯವಾಗಿರುತ್ತೋ ನಿಜ ಜೀವನದಲ್ಲಿ, ಅದೇ ತರ ಸಿನಿಮಾಲು. ಓಕೆ ಸರ್, ನಿಮ್ಗೆ ಅಂದ್ರೆ ನಿಜ ಜೀವನದಲ್ಲಿ ನಡೆಯುವಂಥ ಒಂದು ಕತೆ, ನಿಜ ಜೀವನದಲ್ಲಿ ಅಪ್ಪ ಅಂದರೆ ಬೈತಾರೆ, ಹೊಡಿತಾರೆ, ಕತೆ ಹೇಳ್ತಾರೆ, ನೀತಿ ಪಾಠ ಹೇಳ್ತಾರೆ, ಸ್ಟಡೀಸ್ ಎಷ್ಟು ಮುಖ್ಯ ಅನ್ನೋದನ್ನ ಹೇಳ್ತಾರೆ, ಒಂದು ಜೀವನಕ್ಕೆ ಒಂದಷ್ಟು ಅಂಶಗಳನ್ನು ಅಪ್ಪ ಹೇಳ್ಕೊಡ್ತಾರೆ. ಸೊ ಸಿನಿಮಾ ಅಂತ ಬಂದಾಗ ನಿಮ್ಮ ಮುತ್ತಣ್ಣನವರ ಮಗನಿಗೆ ಇದೆಲ್ಲವೂ ಆಗಿದೆಯಾ ಪಾಠ, ಹೇಗೆ? ಅದೇನಿರೋಲ್ಲ. ಮತ್ತೆ ಏನಿರುತ್ತೆ ಸರ್? ಯಾರಿಗೆ ನೀತಿ ಹೇಳ್ಬೇಕಾಗ್ತದೆ, ಯಾರಿಗೆ ಇದು ಮಾಡ್ಬೇಕಾಗ್ತದೆ. ಇವಾಗ ಅದು ಹೌದು, ಈಗ ನೀತಿ ಬೇಡ, ನಾನು ಇರ್ತೀನಿ ಅಷ್ಟೇ ಅಂತ ಮಗ ಹೇಳ್ತಾನೆ. ಹೌದೇನಪ್ಪ ಇರ್ತೀನಪ್ಪ ಅಂತ ಏನು ಹೇಳ್ಕೊರ ರೇಗ್ಬಿಡ್ತಾನೆ. ಹೌದು, ನೀನು ರೇಗ್ದ ನಾನು ರೇಗ್ಬಿಡ್ತೀನಿ ತಡಿ ಅಂತ.
ಯಾರಿಗೂ ಇಲ್ಲಿ ನೀತಿ ಪಾಠ ಹೇಳ್ಕೊಳ್ಳೋದಿಲ್ಲ. ಅದು ನಂತರ ಅದು ನೀತಿ ಮತ್ತು ಪ್ರೀತಿ ಅದೆಲ್ಲ ಕಾಣಿಸುವಂಥದ್ದು ಸಿನಿಮಾದಲ್ಲಿ ಕಾಣಿಸುತ್ತೆ ಆ ಥರದ್ದು ಸನ್ನಿವೇಶದಲ್ಲಿ. ಅದು ತುಂಬ ವರ್ಬಲ್ಲಾಗಿ ಇದು ನೀತಿ ಇದೆ ಹಿಂಗೆ ಹಂಗಿಲ್ಲ ಇಲ್ಲಿ. ಅದು ಶುರುವಾಗೋದೇ ಅಲ್ಲಿಂದ. ಓಕೆ ಸರ್, ನಿಮ್ಮ ಪ್ರಕಾರ ಅಪ್ಪ ಮಗನ ಬಾಂಡಿಂಗ್ ಅಥವಾ ಅಪ್ಪ ಮಗಳ ಸಂಬಂಧ ಅಂದರೆ ಹೇಗಿರಬೇಕು ಅಂತಂದರೆ ಒಳ್ಳೊಳ್ಳೆ ಸಂಕಲ್ಪಗಳನ್ನ ಹೇಳ್ಬೇಕು. ಚೆನ್ನಾಗಿ ಓದಿ, ಚೆನ್ನಾಗಿ ವಿದ್ಯಾವಂತರಾಗಿ, ಜಗತ್ತನ್ನು ತಿಳ್ಕೊಳ್ಳಿ, ಮನುಷ್ಯರಾಗಿರಿ ಅಂತ ಹೇಳಬೇಕು. ಆಮೇಲೆ ನೀವು ಅಲ್ಲಿಗೆ ಹೋಗಿ ಏನೇ ಮಾಡಿ ನಮ್ಮನ್ನು ಮಾತ್ರ ಮರಿಬಾರ್ದು. ಇದು ಸಿನಿಮಾ ಅಂಡರ್ಲೈನು. ನಾವು ಹೇಳೋದು ಅಷ್ಟೇ. ಈಗಿನ ಎಲ್ಲರಿಗೂ ಎಲ್ಲ ಪ್ರಾಯದ ಮಕ್ಕಳಿಗೆ ಮಗಳಿಗೆ ಯಾರಿಗೇ ಆಗಲಿ ಚೆನ್ನಾಗಿ ಓದಿ, ಚೆನ್ನಾಗಿ ತಿಳ್ಕೊ, ಎಲ್ಲ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಅಪ್ಪನನ್ನು ಅಮ್ಮನನ್ನು ವಯಸ್ಸಾದವ್ರನ್ನ ಮರಿಬೇಡಿ. ನಾವು ಏನು ಕೋರ್ಕೋಬೇಕು ಅಂತಂದರೆ ಈ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇವೆಲ್ಲ ನಾಶ ಆಗೋಗ್ಬಿಡ್ಬೇಕು. ಇರಬಾರ್ದು ಅವೆಲ್ಲ. ನಿಜವಾಗ್ಲೂ ಮನೆಯಲ್ಲಿ ಮಕ್ಕಳು ಏನಕ್ಕೆ ಇರೋದು? ಮಕ್ಕಳು ಅದು ಎಂಥದ್ದಾದರೂ ಇರಲಿ, ಹೆಂಗಾದ್ರೂ, ಎಂಥ ಕೆಲಸವಾದರೂ ಇರಲಿ, ಹೆಂಗಾದರೂ ಇರಲಿ, ಎಲ್ಲಾದರೂ ಇರಲಿ, ಅವ್ರು ನೋಡ್ಕೊಳ್ಳಿ. ನಿಮ್ಗೆ ಕನಸು ತುಂಬಿದ್ದೆ ಅವರಲ್ವಾ. ಅದಕ್ಕೆ ಅಪ್ಪ ಅಮ್ಮಂದರು ಹುಷಾರಾಗಿರಬೇಕು, ಚೆನ್ನಾಗಿ ಹೇಳಬೇಕು, ಎಲ್ಲ ಸರಿ. ಅದನ್ನು ಮರಿಬಾರ್ದು. ನಮ್ಮನ್ನೇನೋ ಬಿಟ್ಟು ಇವಾಗಲೇ ಅಷ್ಟೇ ಚುಚ್ಚಿಬಿಡ್ತೀನಿ, ಹಾಕೊಂಡು ಪಕ್ಕ ಹೊಡೆದ್ಬಿಡ್ತೀನಿ ಅಂತ ಹೇಳ್ಬೇಕು. ಅದನ್ನು ತುಂಬಬಾರ್ದು ತಲೆಗೆ. ಅದು ಏನು ಮಾಡ್ತಾರೆ ನೀವು ಹೇಳಿ ಅವ್ರಿಗೆ? ಚೆನ್ನಾಗಿ ಓದಿ, ಹಂಗೆ ಮಾಡಿ, ಹಿಂಗೆ ಮಾಡು, ಅಲ್ಲಿಗೆ ಹೋಗ್ಬೇಕು, ಅಮೇರಿಕಾ IAS IPS ಹೋಗಬೇಕು ಅಂತ ಬಿಟ್ಟೋಗ್ಬಿಡ್ತಾನೆ. ಆಮೇಲೆ ಇಲ್ಲಿ ಬಿಟ್ಬಿಟ್ಟ ಅಂತ ಕೆರ್ಕೊಂಡು ಕೂತ್ಕೊಳ್ಳೋದಿಲ್ಲ. ಹಂಗೆ ಅದಾಗಬಾರ್ದು. ಒಂದು ಇದೆಯಲ್ಲ, ಒಂದು ಹಂತಕ್ಕೆ ನಿಮ್ಗೆ ಅವರು ಹೇಳ್ಕೊಳ್ಳೋದಿಲ್ಲ, ಸುಮ್ಮನಾಗ್ಬಿಡ್ತಾರೆ. ಏನು ನಾವು ಮಗುವಿನ ಮನಸ್ಸು ನೋಡ್ತೀವಲ್ಲ ಅದೇ ಥರದ ಮನಸ್ಸು ಹೇಳ್ಕೊಳ್ಳಲ್ಲ, ಸುಮ್ಮನಾಗ್ಬಿಡ್ತಾರೆ. ಹೇಳ್ಕೊಳ್ಳಿದ್ರೆ ಬಿಡಲ್ಲ ಇಂಥ ಮಕ್ಕಳು. ಯಾಕೆ ಹೇಳ್ಕೊಳ್ಳಲ್ಲ? ಎದೋಳು ಅಂತ ಎಬ್ಬರಿಸ್ಬಿಡ್ತಾರೆ. ಏನೋ ಅಂದ್ಬಿಟ್ಟು ಫುಲ್ ರೋಪ್ ಆವಾಜ್ ಎಲ್ಲನೂ. ಪಾಯಸ ತಿನ್ನಬೇಕು ಅಂತ ಅಷ್ಟೇ. ಎಲ್ಲ ಪಾಯಸ ಏನು ಚಿತ್ರಾನ್ನ ಗೊತ್ತಾ? ಚಿತ್ರಾನ್ನ ಮಾಡಿಬಿಟ್ಟಿರ್ತಾರೆ. ಕಳ್ಳೆ ಬೀಜ ಇಲ್ಲ ಅಂದ್ಬಿಟ್ಟು ಜಗಳ ಇಬ್ರಿಗೂ. ಆ ಥರದೊಂದು ಪ್ರೀತಿ. ಹಂಗೆ ನೀತಿ ಒಬ್ರಿಗೊಬ್ರು ಹೇಳ್ಕೊಳ್ಳಲ್ಲ. ಅದು ಎಲ್ಲೋ ಇಬ್ಬರು ಗೊತ್ತಿಲ್ಲಂಗೆ ಅದು ಆಚರಿಸ್ತಾ ಇರ್ತೀವಿ ಅದನ್ನು. ಅದಕ್ಕೆ ನಾನು ಹೇಳೋದು ಅಪ್ಪ ಹೌದು ಅಲ್ಲ ಆದ್ರೆ ಹೌದು. ಅವ್ರ ರೂಟ್ಸ್ನ ಮರಿಬಾರ್ದು. ಅವ್ರಿಗೆ ಅಪ್ಪ ಅಮ್ಮ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಅವ್ರಿಗೆ ಎಷ್ಟು ಕಲ್ಸಿರ್ತಾರೆ, ಅವರಿಂದನೇ ಅಲ್ಲ ನಾವು. ಸೊ ಅದು ಎಲ್ಲೋದ್ರೂ ಎಷ್ಟೋ ಸಾಕಷ್ಟು ನನ್ನ ಫ್ರೆಂಡ್ಸು ಇದ್ದಾರೆ, ಅಮೆರಿಕಲ್ಲಿದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಅವರು ಎಷ್ಟು ಅಂದರೆ ಡೈಲಿ ಫೋನ್ ಮಾಡಿ ಮಾತಾಡ್ತಾರೆ, ಬರ್ತಾ ಇರ್ತಾರೆ ಬೆಂಗಳೂರಿಗೆ. ವರ್ಷಕ್ಕೆ ಒಂದ್ಸತಿ ಅಟ್ಲೀಸ್ಟ್ ಬಂದೇ ಬರ್ತಾರೆ. ಸೊ ಆ ಥರ. ಸೊ ನಮ್ ಲಕ್ಕಿ ಟು ಹ್ಯಾವ್ ಫ್ರೆಂಡ್ಸ್ ಲೈಕ್ ದಟ್. ಬಟ್ ಯು ನೆವರ್ ಫರ್ಗೆಟ್ ಯುವರ್ ರೂಟ್ಸ್ ಅಂತ. ಹೌದು. ಅಂಡರ್ಲೈನಿಂಗ್ ಆಫ್ ದ ಮೂವಿ. ಸರ್, ಆದರೂ ಕೂಡ ಇತ್ತೀಚೆಗೆ ಈ ಅನಾಥಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏನೋ ಗೊತ್ತಿಲ್ಲಪ್ಪ. ಇನ್ನೊಂದು ದುಡಿಮೆ ದಾವಂತನೋ ಅಥವಾ ನಗರ ಜೀವನದ ಇದು ಒತ್ತಡನೋ ಅಥವಾ ಮೊದಲಿಗೆ ಒಂದು ಜಾಯಿಂಟ್ ಕುಟುಂಬ ಅನ್ನೋದೊಂದು ಇತ್ತಲ್ಲ, ಅದ್ರ ಬೋಧನೆ ಕಮ್ಮಿ ಆಗ್ತಿದೆಯೋ ಅಥವಾ ಬದುಕುವ ವಿಧಾನ ಮಿಸ್ ಆಗ್ತಿದೆಯೋ ಮನೆಯಲ್ಲಿ, ಅದು ಹೇಳ್ತಾ ಇಲ್ವೋ ಪೇರೆಂಟ್ಸುಗಳು? ಇಲ್ಲ ಹಿಂಗಿರಬೇಕು, ಹಿಂಗೆ ಮಾಡಬೇಕು, ಅದೆಲ್ಲ ಹೇಳಬೇಕು ಅಂತ ಅನಿಸುತ್ತೆ. ಅದೆಲ್ಲ ಮೋಸ್ಟ್ಲಿ ಈ ಸ್ಕೂಲಿಗೆ ತುಂಬ ದುಡ್ಡು ಡೊನೇಷನ್ಸು ಲಕ್ಷಾಂತರ ರೂಪಾಯಿ ಕೊಟ್ಟು LKG ಶುರುವಾಗುತ್ತಲ್ಲ, ಅದು LKGಯಿಂದ 1 ಲಕ್ಷ ರೂಪಾಯಿ ಅಂತ 2 ಲಕ್ಷ ಕೊಟ್ವಿ, 3 ಲಕ್ಷ ಕೊಟ್ವಿ. ಪೆನ್ಸಿಲ್ ಹಿಡ್ಕೊಳ್ಳೋದಕ್ಕೆ 3-4 ಲಕ್ಷ ಕೊಟ್ಬಿಟ್ರೆ ಹಿಂಗೆ ಇಟ್ಕೊಂಡು ಮುರಿದಾಕ್ ಬಿಡ್ತಾನೆ ಅಷ್ಟೇ. ಹಂಗೆ ಹಿಡ್ಕೊಳಕ್ಕೆ ಆಗಲ್ಲ. ಅವ್ನು ಪೆನ್ಸಿಲ್ ಹಿಡ್ಕೊಳಕ್ಕಾಗಲ್ಲ. ಅವ್ನಿಗೆ 3-4 ಲಕ್ಷ ಕೊಟ್ವಿ ಅಂತ ತಿಳ್ಕೊಂಡು ಅವ್ನು ಕಿವಿಯೊಳಗೆ ಅದೇ ಹೋಗ್ತಾ ಇರ್ತದೆ. 3-4 ಲಕ್ಷ ಅವನ್ನೆಲ್ಲ ಮುಗಿಸಿ ಡಿಗ್ರಿ ಮುಗಿಸಿ ಅವ್ನು ಮೆಡಿಕಲ್ ಮುಗಿಸೋ ಅಷ್ಟೊತ್ತಿಗೆ ಅದು ಕೋಟಿ ಆಗಿರುತ್ತೆ. ಅದ್ರ ರಿಟರ್ನ್ ತೊಗೊಂಬರೋದೇ ಅವ್ನ ತಲೆಯೊಳಗಿರುತ್ತೆ. ಇದೆಲ್ಲ ಕಟ್ಟಾಗುತ್ತೆ. ಎಲ್ಲ ಸಂಬಂಧಗಳಿರ್ತಾವಲ್ಲ, ಸಮಾಜದ ಜೊತೆಗಿನ ಸಂಬಂಧ, ಕುಟುಂಬದ ಜೊತೆಗಿನ ಸಂಬಂಧ. ಅವ್ನಿಗೊಂದೇ ಒಂದು ಟಾರ್ಗೆಟು, ಅದು ಇಷ್ಟು ಕೋಟಿ ಬಂತು, ಇಷ್ಟು ಕೋಟಿ ಆಗಿದೆ, ಅಷ್ಟು ದುಡ್ಡು ಬಿಡಬೇಕು ಅಂತ. ಅದಕ್ಕೆ ಅವ್ನಿಗೆ ತಲೆನೋವು ಬಂದರೂ ತಲೆನೋವು ಬಿಟ್ಟಿದೆ, ಆಪ್ರೇಷನ್ ಮಾಡಬೇಕು ಅಂದ್ಬಿಡ್ತಾನೆ. ಅದು ಅಲ್ವ, ಅದು ವ್ಯಾಲ್ಯೂಸ್ ಇಲ್ದಂಥ ಇದಾಗುತ್ತೆ. ಅದೆಲ್ಲ ಏನೋ ಮೋಸ್ಟ್ಲಿ ನನಗೆ ಅಂತ ಅದೆಲ್ಲ ಕೊರತೆ ಆಗ್ತಿದೆ ಅಂತ. ಈಗ ನಾವು ನಮ್ಮ ಅಪ್ಪಂದ್ರನ್ನ, ನಮ್ಮ ಮನೆಯವ್ರನ್ನ, ನಾನು ಬೆಳೆದಂಥ ನಮ್ಮ ಭಾವ ನಮ್ಮ ಮೇಲೆ ಬೆಳೆದು ಅದು ಎಲ್ಲನೂ ಅದು ಭಯಂಕರ ಆಯಿತು. ಹೆಂಗೆ ಅಂತಂದರೆ ಹೆಂಗೆಂಗೋ ಸ್ಕೂಲ್ಗೆ ಹೋದ್ರೂ ಬಾರಿಸ್ಬಿಡೋರು ಅವರು. ಆ ಥರದ್ದು. ಅಲ್ಲಿ ನಮ್ಮ ಸ್ಕೂಲಲ್ಲೂ ಕೂಡ ನಮ್ಮ ಟೀಚರ್ಸ್ ಇದ್ರಲ್ಲ, ಬರೀ ವಿದ್ಯೆ ಅಷ್ಟೇ ಅವ್ರದ್ದು ಹೇಳ್ಕೊಡೋದಾಗ್ತಿರ್ಲಿಲ್ಲ, ನಮ್ಮ ನಡತೆಯನ್ನು ಗಮನಿಸ್ತಿದ್ರು ಅವರು.
ಅದು ನಮಗೆ ನಾವು ನಿಜವಾಗ್ಲೂ ನಾವು ತುಂಬ ಲಕ್ಕಿ ಅಂತ ಅನಿಸ್ಬಿಡ್ತದೆ ನಮಗೆ. ನಮ್ಮ ನಡತೆನೂ ನನ್ನ ಹೈಸ್ಕೂಲು, ನನ್ನ ಕಾಲೇಜು, ಆಮೇಲೆ ನಾನು ರಂಗಭೂಮಿಗೆ ಬಂದಮೇಲೆ ನಾನು ಒಟ್ಟು ಬದುಕನ್ನು ನೋಡೋ ರೀತಿ ಬೇರೆ ಅದು ಬೇರೆ. ಅದು ಹೆಚ್ಚು ಹೌದಪ್ಪ ಮನುಷ್ಯ ಆಗಬೇಕು ಅಂತ. ಅದು ಮತ್ತು ರಂಗಭೂಮಿಯಿಂದ ನನಗೆ ಒಟ್ಟು ಸಮಾಜ ಆಗ್ಬೋದು, ಪರಿಸರ ಆಗ್ಬೋದು, ನಾವೊಬ್ಬರೇ ಇರೋಲ್ಲ, ಎಲ್ಲರನ್ನೂ ಅರ್ಥ ಮಾಡ್ಕೊಂಡು ಬದುಕಬೇಕು ಅನ್ನೋದು. ಅದು ಮತ್ತು ಮನೆಗೂ ಅಪ್ಲೈ ಆಗುತ್ತೆ. ಅದು ಈ ಶ್ರದ್ಧೆ ರಂಗಭೂಮಿಯಲ್ಲಿ ನಾವು ಮಾಡ್ತೀವಲ್ಲ ಶ್ರದ್ಧೆ, ಚಪ್ಪಲಿ ನೀಟಾಗಿ ಬಿಡೋದು, ಕಸ ಗುಡಿಸೋದು, ಮತ್ತು ಅಲ್ಲಿಂದ ಮಳೆ ಹೊಡೆಯೋದು, ಅದಕ್ಕೆ ಅಲ್ಲಿನ ಶ್ರದ್ಧೆ ಕಮಿಟ್ಮೆಂಟ್ ಇದೆಯಲ್ಲ, ಅದನ್ನೇನಾದ್ರು ಮನೆಗೆ ಅಪ್ಲೈ ಮಾಡ್ಕೊಂಬಿಟ್ರೆ ಮನೆಯೂ ಚೆನ್ನಾಗಿರುತ್ತೆ, ಮನೆಯೂ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕಲಿಸ್ತಾರೆ, ಯಾಕಂದರೆ ಕಮಿಟ್ಮೆಂಟ್ ಅದು. ಶೋ ಮಸ್ಟ್ ಗೋ ಆನ್. ಹೌದು, ನೀನು 6 ಗಂಟೆಗೆ ಬರ್ಬೇಕು ಅಷ್ಟೇ. ಬರ್ತಾನೆ, ಹೆಂಗೆ ಬರ್ತಾನೆ ಗೊತ್ತಿಲ್ಲ, ಬರ್ತಾನೆ ಅವನು. ನಿದ್ದೆ ಇರುತ್ತೋ, ಊಟ ಇರುತ್ತೋ, ತಿಂಡಿ ಇರುತ್ತೋ ಗೊತ್ತಿಲ್ಲ. ಆ ಕಮಿಟ್ಮೆಂಟ್ ಅಲ್ಲಿ ಬಂದುಬಿಡುತ್ತೆ. ಯಾಕೆಂದರೆ ಆ ಕೊನೆಗೆ ಅವನಿಗೆ ಜನ ಇರ್ತಾರೆ, ಇದು ನಂದಲ್ಲ ಶೋ, ನಿನ್ನ ಶೋ, ನಾನು ಇಲ್ಲಿವರೆಗೂ ಹೇಳ್ಬೋದು, ಈ 3rd ಬೆಲ್ ಆಗೋವ್ರಿಗೂ ನಾನು ನಿಂಗೆ ಹೇಳ್ಬೋದು, 1st ಬೆಲ್ ಆಗೋರ್ಗೆ ಹೇಳ್ಬೋದು ನಿನಗೆ, ಇದನ್ನಪ್ಪ ಇದು ಅಂತ. ಅದಾದಮೇಲೆ ನೀನೇ, ನಾನು ಹೆಲ್ಪ್ ಮಾಡಲ್ಲ, ಡೈರೆಕ್ಟ್ರು ಬರೋಲ್ಲ, ಯಾರೂ ಬರೋಲ್ಲ, ಸ್ಟೇಜ್ ಮೇಲೆ ನೀನೇ. ಅದಕ್ಕೋಸ್ಕರ ಅವ್ನಿಗೇನು ಮಾಡ್ತಾನೆ, ಅಲ್ಲಿ ಕಮಿಟ್ ಆಗ್ತಾ ಹೋಗ್ತಾನೆ. ಅಲ್ಲೊಂದು ಶ್ರದ್ಧೆ ಬಂದುಬಿಡುತ್ತೆ, ಪ್ರಾಮಾಣಿಕತೆ ಬರುತ್ತೆ. ಈ ಸುಳ್ಳು ಬದುಕಿಗೆ, ಈ ಸುಳ್ಳನ್ನು ಎಲ್ಲ ಮಾಡೋದಕ್ಕೋಸ್ಕರ ತುಂಬ ನಿಷ್ಠೆ ಬೇಕು, ತುಂಬ ಪ್ರಾಮಾಣಿಕತೆ ಬೇಕು ಅದಕ್ಕೆ. ಹೌದು, ತುಂಬ ಬೇಕು, ತುಂಬ. ಅದು ಸ್ವಲ್ಪ ಕೊರತೆ ಆದ್ರೂ ಆಡಿಯನ್ಸಿಗೆ ಗೊತ್ತಾಗ್ಬಿಡುತ್ತೆ. ಅವ್ನಿಗೆ ಗೊತ್ತಾಗ್ಬಿಡ್ತದೆ. ಆ ಕಮಿಟ್ಮೆಂಟನ್ನು ನಾವು ಬದುಕಿಗೆ ಅಳವಡಿಸ್ಕೊಂಡ್ವಿ ಅಂದ್ಕೊಳ್ಳಿ, ಎಲ್ಲರನ್ನೂ ಪ್ರೀತಿಸ್ತೀವಿ, ಪರಿಸರವನ್ನು ಪ್ರೀತಿಸ್ತೀವಿ, ಪ್ರಾಣಿ ಪಕ್ಷಿಗಳು, ಬರೀ ನಾವೊಬ್ಬರಿಲ್ಲಪ್ಪ, ಇವೆಲ್ಲ ನಮ್ಮ ಜೊತೆ ಇವೆಲ್ಲ ಇದ್ದಾವೆ ಅಂತ. ಇವಾಗ ಕೆಲವ್ರಿಗೆ ಏನಾಗಿದೆ ಅಂತಂದರೆ ಅವನ್ನೆಲ್ಲ ಪ್ರೀತಿಸ್ತಾರೆ, ಮನೇಲಿ ಅಪ್ಪ ಅಮ್ಮನೇ ಪ್ರೀತಿಸಲ್ಲ, ಬಿಟ್ಬಿಟ್ಟಿರ್ತಾರೆ. ಆ ಥರದವ್ರೊಂದು ವರ್ಗ ಇದೆ. ಸಿಕ್ಬಿಡ್ತಾರೆ ಮನೇಲಿ ಬಕ್ಕ ಅಂದ್ಬಿಟ್ಟು ಆ ಥರದೊಂದು ವರ್ಗ ಇದೆ. ಅದೆಲ್ಲೂ ಅಲ್ಲ. ಇದು ನಾವು ಎಸ್ಪೆಷಲಿ ನಾವು ಸಾಂಸ್ಕೃತಿಕವಾದ ಲೋಕ ನಮ್ಮದು. ಅಂದರೆ ಈ ಒಟ್ಟು ಬದುಕನ್ನು, ಸಮಾಜನವನ್ನು ನಾವು ಮತ್ತೆ ಹೇಳೋರು, ಬದುಕೋರು. ಹಂಗಾಗಿ ನಾವು ರೆಡ್ ಬೇಕು ಅಂದರೆ ಬ್ಲಡ್ ಬಳಸಲ್ಲ, ಅದು ಪೈನ್. ಅದು ಇದು ಪೈನ್ ಆಗಬಾರ್ದು. ಪೈನ್ ಆಗಬಾರ್ದು, ನಿಜವಾಗ್ಲು ಪೈನ್. ಆ ಥರದ ಕೆಲಸ ನಾವು ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಪೈನ್ ಆಗಬಾರ್ದು. ಅದೇ ನಮ್ಮ ಇದಲ್ವ. ಈಗ ಎಷ್ಟೋ ಒಬ್ಬ ಪೈಂಟ್ರು ಒಂದು 100 ಅಡಿ ಮರ ಇರುತ್ತೆ, ಅದನ್ನೊಂದು ಚಿಕ್ಕ ಇಷ್ಟಲ್ಲೇ ಬರೆದು ಬಿಡ್ತಾನೆ, ಸೇಮ್ ಹಂಗಿರುತ್ತೆ. ಅಲ್ಲ ಅಷ್ಟು ಎಷ್ಟಡಿ ಇದು ಶಿವ, ಅದು ಆರ್ಟ್ ಅಲ್ವಾ? ಅದೇ ಆರ್ಟ್ ಅಲ್ವಾ? ನಾವು ಅದನ್ನು ಸಣ್ಣ ಎಕ್ಸ್ಪ್ರೆಷನಲ್ಲಿ ತೋರಿಸ್ಬಿಡ್ತೀವಿ. ಒಂದು ಸಣ್ಣ ಎಕ್ಸ್ಪ್ರೆಷನ್ ಸಾಕು ನಮಗೆ. ಎಷ್ಟು ದೊಡ್ಡ ಮರನ ಇದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ನಮ್ಗೊಂದು ಸಣ್ಣ ಎಕ್ಸ್ಪ್ರೆಷನ್ ಸಾಕು ನಮಗೂ. ಮತ್ತು ಇರೋದು ಇದಲ್ಲವೇ ಆರ್ಟ್ ಅಲ್ವೇ? ಇದಿದ್ದಾಗ ನಾವು ಅದನ್ನು ಹೇಗೆ ನಮ್ಮ ಪ್ರೇಕ್ಷಕ ನಮ್ಗೆ ಯಾಕೆ ರಿಲೇಟ್ ಆಗ್ತಾನೆ? ಅವ್ನು ನಮ್ಮನ್ನು ನೋಡಬೇಕು ಅಂತ, ಅದೆಷ್ಟೇ ಇರಲಿ, ಯಾರಿಗೋ ಸುಳ್ಳು ಹೇಳ್ತಾನೆ, ಬಿಡಲ್ಲ, ಹೆಂಗೋ ಬಂದ್ಬಿಟ್ಟು ದುಡ್ಡು ಮಾಡಿ ಸಂಪಾದನೆ ಮಾಡಿ ಬಂದು ಸಿನಿಮಾಗೆ ದುಡ್ಡು ಕೊಟ್ಕೊಂಡು ನೋಡ್ಬಿಡ್ತಾನೆ. ಅವನೇನೋ ಅದು ಎಂಜಾಯ್ ಮಾಡ್ತಾನೆ, ಅವನಿಗೇನೋ ರಿಲೇಟ್ ಆಗುತ್ತೆ. ಇಷ್ಟು ಒಳ್ಳೆ ಟೈಮಿಗೆ ನಮಗೆ ಕೊಡಬೇಕಾದ್ರೆ ಅಲ್ವಾ? ಈಗ ನೀವು ಹೇಳ್ದಂಗೆ ನಮಗೆಲ್ಲ ಆ ವ್ಯಾಲ್ಯೂಸ್ ಎಲ್ಲ ಕಡಿಮೆ ಆಗ್ತಿದೆ ಅಂತ ಅನಿಸುತ್ತೆ. ಅದು ಸ್ಕೂಲ್ ಮಿಸ್ ಆಗ್ತಿರ್ಬೋದು. ನಾವಿದ್ದಾಗ ಸ್ಕೂಲಲ್ಲೂ ಅದು ಬರೋದು, ಆಟದ ಗ್ರೌಂಡಲ್ಲೂ ಬರೋದು, ಅಲ್ಲಿ ಹೋಗ್ಬಿಟ್ಟು ಪಿ ಟಿ ಮಿಸ್ ಇರೋರು ನಮಗೆ, ಅಲ್ಲೂ ಬರೋದು, ನಮ್ಮ ಮನೆಗೆ ಹೋಗ್ಬಿಟ್ಟು ಮನೇಲೂ ಇರೋದು. ಅದನ್ನ ಎಲ್ಲ ಒಂದು ಲಿಂಕೇನೋ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ. ಅಂದರೆ ಯೂತ್ಸ್ ಬಹಳ ಚೇಂಜ್ ಆಗ್ತಾ ಇದ್ದಾರಲ್ವಾ? ಇಲ್ಲ, ಅವ್ರೇನು ಹಂಗೆ ಹುಟ್ಟುತ್ತವ್ರೆ, ಹಂಗೆ ಅದೇ ವಯಸ್ಸಲ್ಲಿ ಇರ್ತಾರೆ, ಎಲ್ಲ ಮಾಡ್ತಾರೆ. ಏನು ಸ್ವಲ್ಪ ಅಂಥವಿಂಥ ಪಿಜ್ಜಾ ತಿಂದ್ಕೊಳ್ಳೋದು, ಅವೇನು ಮಾಡಿ ಹೆಂಗೆಂಗೋ ಹೆಂಗೆ ಆಗಿರ್ಬೇಕನೋ. ಅಂದರೆ ಈ ವ್ಯಾಲ್ಯೂಸ್ ಇಲ್ಲ. ಅಂದರೆ ಈಗ ತುಂಬ ಬೇಗ ಅವ್ರಿಗೆ ಈಗ ನಾನು ನೋಡೋಕೆ ಇವ್ರಿಗೆ ಇವ್ರನ್ನೇ ಅಬ್ಸರ್ವ್ ಮಾಡ್ತೀವಲ್ಲ. ಈಗ ನಾನು ಇವ್ರೇಜ್ಗೆ ನಾನು ಥಿಯೇಟ್ರಿಗೆ ಹೋದವನು, ರಂಗಭೂಮಿಗೆ ಹೋದವನು, ನನಗೆ ಇಲ್ಲಿಗೆ ಬರಬೇಕು ಅಂತ ಅಷ್ಟು ಧೈರ್ಯನೂ ಇಲ್ಲ. ಅದು ಇವ್ರಿಗೆಲ್ಲ ಇದೆ, ಇವ್ರಿಗೆ ಧೈರ್ಯ, ನಿಜವಾದ ಧೈರ್ಯ ಇದೆ. ತುಂಬ ನೋಡ್ತಾರೆ, ತುಂಬ ಇವ್ರಿಗೆ ಕರೆಂಟ್ ಇಲ್ದಿರೋ ದಿನಗಳು ಗೊತ್ತಿಲ್ಲ, ಅವ್ರಿಗೆ ಮೊಬೈಲ್ ಇಲ್ದಿರೋ ದಿನಗಳು ಗೊತ್ತಿಲ್ಲ. ಅದು ಕರೋನಾ ದಿನ ಹೇಳ್ಬೋದು, ಕರೆಂಟ್ ಇಲ್ದಿರೋ ದಿನಗಳು ಇದು. ಹೌದಾ? ನಾನು ಕತ್ತಲೇ ಕಳೆದಿರೋ ದಿನಗಳು ನಾನು ನೋಡಿದ್ದೀನಿ. ನನಗೆ ಆಮೇಲೆ ಮೊಬೈಲ್ದು ಹಿಂಗೆ ಆಗುತ್ತೆ ಅಂತ ನನ್ನ ಕಲ್ಪನೆನೇ ಇಲ್ಲ. ಅವಾಗ ನಾವು ನಮ್ಮ ಮನೆಗೆ ಒಂದು ಫೋನ್ ಬೇಕು ಅಂತಂದರೆ MP ಹತ್ರ ಸೈನ್ ಹಾಕ್ಸ್ಕೊಂಬರ್ಬೇಕಾಯ್ತು. ಒಂದು ಟ್ರಂಕಲ್ಲು MP ಹತ್ರ, ಲ್ಯಾಂಡ್ಲೈನ್. ಹೌದು, MP ಹತ್ರ ಒಂದು ಲೆಟ್ರ್ ತೊಗೊಂಬಂದರೆ ಒಂದು ಫೋನ್ ಸಿಗೋದು ನಮಗೆ. ಅದು ಒಂದು ಇರೋದು ಸುತ್ತಲೂ ಮನೆಗೆ ಎಲ್ಲರಿಗೂ ಅದೇ PP ಲೈನು. ಯಾವುದೋ ಟ್ರಂಕಲ್ಲಿ ಬರೋದು, ಗೆಸ್ಟರೇ ಚೇಂಜ್, ಹೇಳಪ್ಪ ಎಲ್ಲ ತಡೆಯುತ್ತೆ ಹಂಗೆ ಅಂತ. ಇವಾಗ ಗೆಸ್ಟರೇ ಹೋಗ್ಬಿಡ್ತಾರೆ. ಅಯ್ಯೋ ಹೌದು, ಟ್ರಂಕಲ್ಲಿ ಬಂದರೆ ಹಂಗೆ ನಿಮಗೆ. ಅವ್ರು ಕರೆದು ಬರೋರ್ಗು ಅದು ಹಂಗೇ ಇರೋದು. ಅವರು ಅದು ಲಿಂಕ್ ಹೋಗ್ತಿರ್ಲಿಲ್ಲ, ಜೋರಾಗಿ ಹಿಂಗೆ ಮಾತಾಡ್ಬೇಕಾಯ್ತು. ಆ ಗೆಸ್ಟರೇ ಇಲ್ಲ ಇವಾಗ. ಆ ಥರದ್ದೆಲ್ಲ ಬದಲಾವಣೆಗಳು.
ಇದ್ದಾವೆ. ಅಂದರೆ ಇವ್ರಿಗೆ ಈಗಿನ ಆವಾಗೂ ಈಗ ಹೆಚ್ಚಿನ ಆಪ್ಷನ್ಸ್ ಇದಾವೆ ತಿಳ್ಕೊಳ್ಳೋದಕ್ಕೆ. ಒಂದೇ ಸರಿ ಗೊತ್ತಾಗುತ್ತೆ, ನೋಡ್ತಾರೆ, ಎಲ್ಲ ಭಾಷೆ ಸಿನಿಮಾಗಳು ಗೊತ್ತಾಗ್ತಾರೆ. ಹಾಗಾಗಿ ಅವರು ನಾನು ಅದಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಆ್ಯಕ್ಟ್ ಮಾಡಬೇಕು ಅನ್ನೋ ಸಿನಿಮಾನ ಒಪ್ಕೊಂಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತುಂಬ ನನಗೆ ಅವರು ದೇವಣ್ಣನ ಫ್ಯಾಮಿಲಿಯಿಂದ ತುಂಬ ಒಬ್ಬ ಬೇರೆ ಥರದ ಹೀರೋ. ಈಗ ಡ್ಯಾನ್ಸು ಫೈಟು ನಿಜ ಫಸ್ಟ್ ಕ್ಲಾಸ್ ಮಾಡ್ದೆ, ಅದ್ರ ಬಗ್ಗೆ ಏನಿಲ್ಲ. ಆ್ಯಕ್ಟ್ ಮಾಡೋದಿದೆಯಲ್ಲ, ಹಾಲಿವುಡಲ್ಲಿ 40 ವರ್ಷ ಆದಮೇಲೆ ಬಾಂಡ್ ಫಿಲ್ಮ್ ಕೊಡೋದು ಅವನಿಗೆ 40 ವರ್ಷ ಆಗಿರ್ಬೇಕು ಅವನು. 40 ವರ್ಷ. ಹೌದು. ಓಕೆ. ಯಾಕೆ 40 ವರ್ಷ ಆಗಿರ್ಬೇಕಂದ್ರೆ ಅಷ್ಟೊಂದಕಾಲ ಒಂದು 5-6 ಲವ್ ಮಾಡಿರ್ತಾನೆ, ಡಿಸ್ಪಾಯಿಂಟ್ ಆಗಿರ್ತದೆ, ಡೈವರ್ಸ್ ಆಗಿರ್ತದೆ, ಮತ್ತೊಂದು ಫ್ಯಾಮ್ಲಿ ಇದ್ದು 40 ವರ್ಷ ಆದಮೇಲೆ ಅವನಿಗೊಂದು ಪ್ರಬುದ್ಧತೆ ಬಂದಿರುತ್ತೆ. ಈಗ ಹಂಗಲ್ಲ ಇವ್ರಿಗೆ. ನಿಜವೂ ಈ ವಯಸ್ಸಿಗೆ ಅವ್ರಿಗೆ ಆ್ಯಕ್ಟ್ ಮಾಡಬೇಕು. ಪರ್ಫಾರ್ಮೆನ್ಸ್ ಬಿಡಿ, ಅದು ಸಖತ್ ಸ್ಟೈಲಿಶ್ ಬರೋದು ಹೋಗೋದು ಅದು ಇಂಡಿಯನ್ ಸಿನಿಮಾದಲ್ಲಿ ಅವರೇ ಇರ್ತಾರೆ. ಬಟ್ ಇವ್ರು ಚೂಸ್ ಮಾಡ್ಕೊಂಡು ಈ ಥರದ್ದು ಆ್ಯಕ್ಟಿಂಗ್ ಸ್ಕೋಪ್ ಬಂದಿದೆ. ಅದು ಆ ಎಲ್ಲ ಅಂಶಗಳು ಸನ್ ಆಫ್ ಮುದ್ದಣ್ಣದಲ್ಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಅದು ಈಗಿನ ಯೂತ್ಸ್ಗೆ ಅವ್ರನ್ನ ನಾವು ಹೇಳ್ಬೋದು, ನಾವು ಇಲ್ಲ ಹಿಂಗೆ ತೆಗೆದಾಕಕ್ಕೂ ಆಗಲ್ಲ. ಹೌದು. ನೀವು ನಿಮ್ಮ ತಂದೆ ಅಂದರೆ ಮುತ್ತಣ್ಣನವರಿಂದ ಏನಾದರೂ ಒಂದಷ್ಟು ಟಿಪ್ಸ್ಗಳನ್ನು ತಗೊಂಡಿದ್ದೀರಾ ಹೇಗೆ? ಏನು ಟಿಪ್ಸು ಇಲ್ಲ, ಅವರು ಎಲ್ಲ ತುಂಬ ಚೆನ್ನಾಗಿ ಅದನ್ನು ಅಬ್ಸರ್ವೇಷನ್ ಇದೆ ಅವ್ರಿಗೆ. ಅವ್ರಿಗೆ ಪಟ್ಟಂತ ಕ್ಯಾಚ್ ಆಗುತ್ತೆ ಅವ್ರಿಗೆ, ಹೌದಲ್ವಾ ಅಂದ್ಬಿಟ್ಟು. ಆಮೇಲೆ ಅವರು ಪ್ರಿಪೇರ್ ಆಗಿ ಬರ್ತಾರೆ, ಇಬ್ರು ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು. ಆದ್ರೂ ಫಸ್ಟೇ ನಿಂತ್ಕೊಂಡಾಗ ನಿಮ್ಮ ಒಂದು ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ? ಅದೇ ನನ್ನ ತಂದೆ ಮಗಳು ಬಾಂಡಿಂಗ್. ಹೆಸರೇ ಇಟ್ಕೊಂಡ್ಬಿಟ್ಟವ್ರೆ ರವಿ ಅಂತ, ನಾವು ಯಜಮಾನ್ ರೇಸ್ ಅಂದ್ಕೊಂಡಿದ್ದೆ, ಅಲ್ಲ ಅಂತ ಅವ್ರ ಅಪ್ಪನ ಹೆಸರು. ಫಿಲ್ಮ್ ಅಲ್ಲಿ ಕೇಳ್ತಾ ಇದ್ದಾರೆ, ಅದಕ್ಕೆ ಈ ಲಿಂಕ್ ಮಾಡಿದೆ. ಅಂದ್ರೆ ಸಿಕ್ಕಾಪಟ್ಟೆ ಪ್ರಾಕ್ಟಿಕಲಿ ಥಿಂಕಿಂಗ್ ಡಾಟರ್ ಅವಳು, ಮಗಳು. ಹಾ, ಸಿಕ್ಕಾಪಟ್ಟೆ ಪ್ರಾಕ್ಟಿಕಲಿ ಥಿಂಕಿಂಗ್. ಅದಾದ್ಮೇಲೆ ಅಪ್ಪಂಗೆ ನೀವ್ ಊಟ ಮಾಡು ಫಸ್ಟ್, ನಾನು ಬರ್ತೀನಿ, ನಾನು ಲೇಟಾಗಿ ಬರ್ತೀನಿ ಅಂತ ಗೊತ್ತು, ನಾನು ಮಾಡ್ಬೇಕು ಊಟ, ಈ ತರದ್ದೆಲ್ಲ. ಆದ್ರೆ ಅಪ್ಪ ಇಸ್ ಲೈಕ್ ವೆರಿ ಓಲ್ಡ್ ಸ್ಕೂಲ್. ಅಂದ್ರೆ ಅವ್ರ ಅಪ್ಪ ಸಿಕ್ಕಾಪಟ್ಟೆ ಏನಂದ್ರೆ, ಅಯ್ಯೋ ತಾಯಿ ಇಲ್ಲ ಈ ಮಗುಗೆ, ಇವಳಿಗೆ ನಾನ್ ತಾಯಿಯಾಗಿ ಇರ್ಬೇಕು, ಮತ್ತೆ ಇವಳು ಬಂದ್ರೆ ನಾನು ಊಟ ಮಾಡಿಸ್ಕೊ, ಒಟ್ಟಿಗೆ ಊಟ ಮಾಡೋಣ, ಈ ತರ. ಅದಾದ್ಮೇಲೆ ಇವಳು ಹೆಂಗೆ ಅಂದ್ರೆ ಒಂಥರ ನಾನು ಬೇರೆ ಕಡೆ ಹೋಗ್ಬೇಕು, ಬೇರೆ ಕಡೆ ಅಚೀವ್ ಮಾಡ್ಬೇಕು. ಅದಾದ್ಮೇಲೆ ಒನ್ ಪಾಯಿಂಟ್ ಆಫ್ ಅ ಟೈಮ್ ನನಗೆ ಮುತ್ತಣ್ಣನ ಜೊತೆ ಏನೋ ಮಾತಾಡ್ಬಿಟ್ಟು ನನಗೆ ಅದು ರಿಯಲೈಸ್ ಆಗುತ್ತೆ, ಅಷ್ಟೇ ಅಲ್ವಾ, ಅಂದ್ರೆ ಏನ್ ಮಾಡ್ತೀವಿ ನಾವು ಅಪ್ಪ ಅಮ್ಮಂಗೆ ಅಂತ, ಏನ್ ಮಾಡ್ತೀವಿ, ಸೊ ಒಂದ್ ನೋಡ್ಕೊಳ್ಳೋದು ಅಷ್ಟೇ ಅಲ್ವಾ ಇರೋದು ಅನ್ನೋದು ನನಗೆ ರಿಯಲೈಸ್ ಆಗ್ಬಿಟ್ಟು ಅವಾಗ ಹೆಂಗ್ ಹೋಗುತ್ತೆ ಟ್ರ್ಯಾಕ್ ಅನ್ನೋದು. ಓಕೆ. ನಿಮಗೆ ಇವಾಗ ಸಿನಿಮಾದಲ್ಲಿ ಇರೋಂಗೆ ಆ್ಯಸ್ ಯೂಶುವಲ್ ನೀವು ಮನೇಲೂ ಇರ್ತೀನಿ ನಾನು ಅಪ್ಪನ ಜೊತೆಗೆ ಅಂತಂದ್ರಿ. ನಿಮ್ಮ ಪ್ರಕಾರ ಅಪ್ಪ ಮಗನ ನಡುವಿನ ಅದೊಂದು ಸಂಬಂಧ ಇರುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ಏನ್ ಹೇಳೋದು, ನಾನು 2 ದಿವಸ ಮಾತಾಡ್ಬೋದು ಅದ್ರ ಬಗ್ಗೆ. ಅತಿ ಅಮೂಲ್ಯವಾದದ್ದು ಅದು. ಯಾಕಂದ್ರೆ ನಮ್ಮ ಸಿನಿಮಾಲಿ ಒಂದು ಡೈಲಾಗ್ ಇದೆ, ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅದನ್ನ. ಅಮ್ಮ ಮಗುನ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರೆ ಅಪ್ಪ ಆ ಪ್ರಪಂಚನೇ ಆ ಮಗುಗೆ ಪರಿಚಯ ಮಾಡ್ತಾನೆ. ಸೊ ನಮ್ಮ ಜೀವನದಲ್ಲಿ ಹೆಂಗ್ ಇರ್ಬೇಕು, ಏನ್ ಮಾಡ್ಬೇಕು, ನಮ್ ದಾರಿ ಯಾವ ದಾರಿಯಲ್ಲಿ ಹೋಗ್ಬೇಕು, ನಾವು ಆ ದಾರಿಯಲ್ಲಿ ಹೋಗ್ಬೇಕಂದ್ರೆ ನಾವು ಹೆಂಗಿರ್ಬೇಕು, ತುಂಬಾ ನನ್ನ ಪರ್ಸನಲ್ ಲೈಫಲ್ಲಿ ನನಗೆ ಏನಂದ್ರೆ, ನನಗೆ ಬಿಕಾಸ್ ಅಪ್ಪ ನಾನು ನೋಡ್ದಾಗ ವಾಸ್ ಸ್ಟಾರ್ ಅಂಡ್ ಅದನ್ನ ಯಾವತ್ತು ನನಗೆ ಆಚೆ ಬರಕ್ ಬಿಡ್ಲೇ ಇಲ್ಲ ಡ್ಯಾಡಿ. ಅದನ್ನ ಎಫೆಕ್ಟ್ ಅವರು ಆಕ್ಟರ್ ಅಂತ ನಮ್ಮ ಮೇಲೆ ಎಫೆಕ್ಟ್ ಆಗ್ಬಾರ್ದು ಅದು. ಸೊ ನಮ್ಮನ್ನ ತುಂಬಾ ಸಿಂಪಲ್ ಆಗಿ ಹೆಂಗಿರ್ಬೇಕು ಅಂಡ್ ಆಚೆ ಕಡೆ ಸುಮ್ಮನೆ ನಾವು ಹೆಸರು ಹೇಳ್ಕೊಂಡು ಸಾಕಷ್ಟು ಮಾಡ್ಬೋದಾಗಿತ್ತು, ಯಾರ ಮಗ ಗೊತ್ತಾ ನಾನು ಅಂತ. ಬಟ್ ಅದೆಲ್ಲ ಇಲ್ಲದೆ ಸಿಂಪಲ್ ಆಗಿ ಹೆಂಗಿರ್ಬೇಕು ಅಂಡ್ ಎಲ್ಲಾರನ್ನೂ ಹೆಂಗ್ ನೋಡ್ಬೇಕು, ಎಲ್ಲಾರನ್ನೂ ಹೆಂಗ್ ಪ್ರೀತಿ ಮಾಡ್ಬೇಕು, ಎಲ್ಲ ಬಹಳಷ್ಟು ಕಲ್ಸ್ಕೊಟ್ಟಿದ್ದಾರೆ. ಅಂಡ್ ಅದೇ ಹೇಳಿಲ್ವಾ, ನಾನು ಈ ತರ ಹೇಳ್ತಾರೆ ಹೋಗ್ತಾನೆ ಇರುತ್ತದು. ಬಿಕಾಸ್ ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ಹಿಮ್.
ಇಟ್ಸ್ ಆಲ್ ಅಪ್ಬ್ರಿಂಗಿಂಗ್. ನನಗೂ ಅಷ್ಟೇ ಸೆಟ್ಟಲ್ಲಿ ಇರ್ಬೇಕಾದ್ರೆ ಈಸ್ ಅ ಸ್ಟಾರ್ ಸನ್, ಸೊ ಸ್ಟಾರ್ ಕಿಡ್ ಅಂತ ಬಂದರೆ ದೆಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಸೆಟ್ಟಲ್ಲಿ ಆ್ಯಟಿಟ್ಯೂಡ್ ತೋರಿಸೋದಾಗಿರ್ಬೋದು, ಕರೆಕ್ಟಾಗಿ ಕೋ ಆರ್ಟಿಸ್ಟ್ಗಳ ಜೊತೆ ಮಾತಾಡ್ದಿರೋದು, ಈ ಥರದ್ದೆಲ್ಲ ಇರುತ್ತೆ. ನನಗೂ ಇನಿಷಿಯಲಿ ಭಯ ಆಯಿತು, ಬಟ್ ದೆನ್ ದ ವೇ ಹಿ ಯೂಸ್ ಟು ಬಿಹೇವ್ ಆನ್ ಸೆಟ್ಸ್, ಎಷ್ಟು ಚೆನ್ನಾಗಿ ಗ್ರೌಂಡೆಡ್ ಆಗಿ, ಮತ್ತು ಹಿ ಯೂಸ್ ಟು ನೆವರ್ ಗೋ ಟು ದ ಕ್ಯಾರವಾನ್ ಅಟ್ ಆಲ್. ವ್ಯಾನಿಟಿ ವ್ಯಾನಿಗೆ ಹೋಗ್ತಾನೆ ಇರಲಿಲ್ಲ, ಅಲ್ಲೇ ಕೂತ್ಕೊಂಡು ಮಾನಿಟರ್ ಮುಂದೆ ನೋಡಿಕೊಂಡು ಎಲ್ಲರನ್ನೂ ಆ್ಯಕ್ಟ್ ಮಾಡೋದನ್ನ ನೋಡಿಕೊಂಡು, ನಾವು ಎಲ್ಲರೂ ಸರ್ನ ಹೇಗೆ ಆ್ಯಕ್ಟ್ ಮಾಡ್ತಾರೆ, ಅವರಿಂದ ಏನು ನಾವು ಕಲಿಬೋದು, ಇದನ್ನೆಲ್ಲ ನೋಡ್ಕೊಂಡು ಹೋಗ್ತೀವಲ್ಲ. ದ ಅಪ್ಬ್ರಿಂಗಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಇಷ್ಟು ತನಕ ನಿಮ್ಮ ಬಗ್ಗೆ ತಿಳ್ಕೊಂಡ್ವಿ, ಅಂದರೆ ನಿಮ್ಮ ಒಂದು ಜರ್ನಿ, ಸಿನಿಮಾ ಜರ್ನಿ ತಿಳ್ಕೊಂಡಿದ್ದೀವಿ, ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀವಿ. ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದರೆ ನೀವು? ನಾನು 88 ಅಂತ ಕಾಣುತ್ತೆ, 88. ನಾನು ರಂಗಾಯಣಕ್ಕೆ ಜಾಯ್ನ್ ಆಗಿದ್ದು 88 ಜನವರಿ 14, 89 ಜನವರಿ 14. 88 ದಸರಾದು ಇನಾಗ್ರೇಷನ್ನು 88ರಲ್ಲಿ. ನಾನು ಇದಕ್ಕೆ ಆ ಇನಾಗ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ ಇದ್ದರು. ಆಮೇಲಿಂದ ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ತೀರ್ಕೋತಾರೆ. ನಮ್ಮ ತಂದೆ ನಾವು ನಮ್ಮ ವ್ಯವಸಾಯದ ಕುಟುಂಬ ನಮಗೆ. ಹಾಗಾಗಿ ನನಗೆ ನಮ್ಮ ಅಪ್ಪಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ನನಗೆ ನನ್ನ ಕೈಲಿ ಆಗಲಿಲ್ಲ ಮಾಡೋಕ್ಕೆ. ನಮ್ಮ ಅಪ್ಪಂದ್ರದ್ದು ರೆಕಾರ್ಡ್ ಇಬ್ಬರದು, ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಜಾಯಿಂಟ್ ಫ್ಯಾಮ್ಲಿ. ಅವರು ಆ ಬೋರು ಗೀರು ಏನೂ ಇಲ್ಲದೇ ಸುಮಾರು ಒಂದು 10-15 ಎಕರೆ ತೆಂಗಿನ ತೋಟ ಎಲ್ಲ ಮಾಡಿಬಿಟ್ಟಿದ್ರು. ಅದನ್ನು ತೆಂಗಿನ ತೋಟ 15, ಒಂದು ಅಡಿಕೆ ತೋಟ ಒಂದು 7 ಎಕರೆ, ಮಾವಿನ ತೋಪು ಒಂದಷ್ಟು. ಅವ್ರು ರೆಕಾರ್ಡ್ ಬ್ರೇಕ್ ಮಾಡೋಣ ಅಂತ ನನಗಾಗಲಿಲ್ಲ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ. ಯಾಕಂದರೆ ಅವರು ಏನೂ ಬಾವಿ ತೆಗ್ಸಿ ಅವರೆಲ್ಲ ಗಿಡ ಬೆಳೆಸಿದ್ದಾರೆ, ಮಾಡಿದ್ದಾರೆ. ಅಗ್ರಿಕಲ್ಚರ್ ಬಗ್ಗೆ ಸಾಕಷ್ಟು ಒಲವಿತ್ತು ಅವ್ರಿಗೆ. ದಾರಿಲಿ ಹೋಗ್ಬೇಕಾದ್ರೆ ಸಗಣಿ ಬಿದ್ದಿದ್ರೆ ಅದನ್ನು ಸಗಣಿ ತೊಗೊಂಡು ಹಿಂಗೆ ಟವಲಲ್ಲಿ ಹಿಂಗೆ ಹಾಕ್ಕೊಂಡು ಹೋಗಿ ಯಾರ್ದಾನ ಹೊಲಕ್ಕೆ ಹಾಕೋರು, ಅಲ್ಲಿ ಬಿಡ್ತಿರ್ಲಿಲ್ಲ. ಇದಕ್ಕೆ ಆಗುತ್ತೆ ಅಂತ ನಮ್ಮ ಹೊಲ ಇತ್ತು ನಮ್ಮ ಹೊಲಕ್ಕೆ ಹಾಕೋರು, ಇಲ್ಲಾಂದ್ರೆ ಯಾರ್ದು ಹೊಲ ಇತ್ತು ತೆಗೆದು ಅದಕ್ಕೆ ಹಾಕ್ಬಿಡೋರು. ಅದೇ ನೋಡ್ದು ಯಾಕೆ ನಮ್ಮ ಅಪ್ಪೇನು ಹಿಂಗೆ ಮಾಡ್ತಾನೆ ಅಂತ ಹಿಂಗೆ ಮಾಡಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಆ ಥರದ್ದು. ಅವರಿಬ್ರಿಗೂ ನಮ್ಮ ದೊಡ್ಡಪ್ಪಂಗೆ ಎತ್ತುಗಳದು ಸಖತ್ತು ಕಾಯಲು, ಎತ್ತುಗಳು, ಎಮ್ಮೆ, ಅದು ಇದು ಸಾಕತ್ತು. ಅವರಿಗೆಲ್ಲ ಕುರಿಗಳು ಎಲ್ಲ ಅದು ಸಾಕೋದು. ನಮ್ಮ ಅಪ್ಪನಿಗೆ ವ್ಯವಸಾಯ ಇದ್ದು ಅದಕ್ಕೆ. ನಾವು ಈಗ ಫೇಲ್ ಆಗ್ಬಿಟ್ಟು ಊರಿಗೆ ಬಂದುಬಿಡ್ತಿದ್ವಿ. ನಾನು ನಮ್ಮ ಅಣ್ಣಂದ್ರೆ ಎಲ್ಲ ಫೇಲ್ ಆಗಿ ಎಲ್ಲ ಅಲ್ಲೇ ಇದ್ವಲ್ಲ. ಅವ್ರೇನು ಮಾಡೋದು, ಹಿಂಗೆ ನೋಡೋರು ಚೆನ್ನಾಗಿ ತಿನ್ನೋದು, ತಿಂದು ಅಡ್ಕೊಂಡು ಇಡ್ತಿದ್ವಿ. ಅವಾಗೇನು ಮಾಡೋ ಮೆಲ್ಲಗೆ ಬರ್ರ ಇಲ್ಲೇ ಅಂದ್ಕೊಂಡು ಎಲ್ಲ ನಾನು ನಮ್ಮ ಅಣ್ಣ ಎಲ್ಲ ಹೋಗ್ತಾ ಅಣ್ಣ ಮಗ ಎಲ್ಲ ಇದ್ವಿ. ಅವಾಗೇನು ಮಾಡ್ಬಿಡೋದು, ಹಿಂಗೆ ಬೆಲ್ಗುಂಟೆ ಹೋಗಿ ಹುಣಸೆ ಮರ ಇಷ್ಟದ ಲೆಕ್ಕ ಹಾಕೊಂಬರ್ರಿ ಅನ್ನೋರು. ಬೆಲ್ಗುಂಟೆ ಹಿಂಗೆ ಬೆಲೆಯಿಂದ ಹೋಗ್ಬೇಕಾಯ್ತು. ನಾವೇನು ಪೆನ್ನು ಪುಸ್ತಕ ಎಲ್ಲ ತೆಗೆದು ಪೇಪರ್ ತೆಗೆದು ಎಲ್ಲರೂ ಹೋಗೋದು ಲೆಕ್ಕ ಮಾಡ್ಕೊಂಡು ಹುಣಸೆ ಮರ ಎಣಿಸ್ಕೊಂಡು 1 2 3 4 5 6 ಎಣಿಸ್ಕೊಂಡು ಬಂದ್ಬಿಟ್ಟು ಸುತ್ತ ಹಾಕಿ ಬಂದು ನಿಂತ್ವಿ. ಯಪ್ಪ 83 ಇದಾವಪ್ಪ. 83 ತಪ್ಪಿದ್ರೆ ಕಣ 98 ಇರ್ಬೇಕು ನೋಡ್ರ. ಬೇವಿನ ಮರ ಇಷ್ಟೊಂದು ಲೆಕ್ಕ ಹಾಕೊಂಬರ್ರಿ ಅನ್ನೋದು. ನಮಗೆ ಅದನ್ನು ನೋಡೋ ರೀತಿ ಅವ್ರು ಹೇಳ್ಕೊಡ್ತಿದ್ದು, ಲೆಕ್ಕ ಹಾಕೋದೇನಿಲ್ಲ. ಅದರಿಂದ ಮರ ನೋಡ್ತಿದ್ವಿ, ಅದು ಬೇವಿನ ಮರ, ತೆಂಗಿನ ಮರ, ಹುಣಸೆ ಮರ ಅವೆಲ್ಲ ನೋಡಲಿ ಅಂತ ಲೆಕ್ಕ ಹಾಕಿ ಕಳಿಸ್ತಿದ್ದು. ಬಿಡ್ತಿರ್ಲಿಲ್ಲ ದಿನಕ್ಕೆ. ಅದೇನೋ ಲೆಕ್ಕ ಹಾಕ್ಬಿಡೋರು, ಅದೇನೋ ಹೇಳ್ಬಿಡೋರು, ಅದು ನೋಡ್ಕೋಗ್ರಿ ಅಂದ್ಬಿಟ್ಟು. ಈ ಥರದ್ದು ಅಗ್ರಿಕಲ್ಚರ್ ಬಗ್ಗೆ ತುಂಬ ಅವ್ರಿಗೆ ಎಲ್ಲ ಆಸೆ ಇತ್ತು. ಅವ್ರಿಗೆ ಚೆನ್ನಾಗಿ ಓದಬೇಕು, ಅದಕ್ಕೆ ಗೌರ್ಮೆಂಟ್ ಜಾಬ್ಗಳಿಗೆ ಹೋಗಬೇಕು ಅಂತ. ಒಬ್ಬರು ಹೋಗಲಿಲ್ಲ. ಇಲ್ಲ, ಕರೆಕ್ಟು. ಈಗ ಅದು ಪಾಪ ಅವ್ರಿಗೆ ನೋಡಿ, ಅವ್ರಿಗೆ ಗೊತ್ತಿಲ್ಲ. ಯಾರು ಅದನ್ನು, ನಮ್ಮ ದೊಡ್ಡಪ್ಪನೂ ಇಲ್ಲ, ನಮ್ಮ ಅಪ್ಪನೂ ಇಲ್ಲ, ನಮ್ಮ ಅಣ್ಣ ಒಬ್ಬರು ದೊಡ್ಡ ಅಣ್ಣ ಇದ್ದರು, ಅವರು ಇಲ್ಲ. ಬಟ್ ನಮ್ಮ ಭಾವಂದ್ರು ಇದ್ದಾರೆ. ನನಗೆ ನಮಗೆ ಮಾಡಿಕೊಡಿದ್ದು ನಮ್ಮ ಭಾವ GH ತಿಮ್ಮಯ್ಯ ಅಂತ ಅವರಿದ್ದಾರೆ. ಇನ್ನೊಬ್ಬ ಭಾವ ಇದ್ದಾರೆ ಇದರಲ್ಲಿ, ತುಮಕೂರಲ್ಲಿ ಒಬ್ಬರು ಭಾವ ಚಂದ್ರಪ್ಪ ಅಂತಿದ್ದಾರೆ, ಅವರಿದ್ದಾರೆ. ಆಮೇಲೆ ನಮ್ಮ ಅಣ್ಣ ಒಬ್ಬರು ಇದ್ದಾರೆ ದೊಡ್ಡವರು, ರಮೇಶ್ ಅಂತ, KR ರಮೇಶ್ ಅಂತ ಅವರಿದ್ದಾರೆ. ಅವ್ರಿಗೆ ಗೊತ್ತು. ನಮ್ಮ ದೊಡ್ಡಣ್ಣಗೆ ಸ್ವಲ್ಪ ನಾನು ಸಿನಿಮಾ ಬಂದಿದ್ದು ಗೊತ್ತಿತ್ತು. ನಮ್ಮ ಅಪ್ಪನಿಗೆ ನಮ್ಮ ದೊಡ್ಡಪ್ಪನಿಗೆ ನಮ್ಗೆ ಏನು ಗೊತ್ತೇ ಇರಲಿಲ್ಲ. ಈ ನಾಟಕಕ್ಕೆ ಮಾಡ್ತಿದ್ದೆ ಅಂತ ಗೊತ್ತಾದಾಗ ಅವರಿಬ್ಬರು, ನಮ್ಮಪ್ಪ ಮತ್ತು ದೊಡ್ಡಪ್ಪ ಇಬ್ಬರೂ, ಅವ್ರು ನಮ್ಮಪ್ಪ ದೇವಿ ಪಾಠ ಮಾಡ್ತಿದ್ರು. ನಮ್ಮ ದೊಡ್ಡಪ್ಪ ಕೃಷ್ಣ, ಬಲರಾಮ ಇವೆಲ್ಲ ಮಾಡ್ತಿದ್ರು. ನಮ್ಮ ದೊಡ್ಡಪ್ಪ ಯಾವಾಗ ಸುಮ್ಮನೆ ಹಂಗೇ ನೋಡೋರು, ನೋಡ್ಬಿಟ್ಟು ಬಾರ ಇಲ್ಲಿ ಅನ್ನೋರು. ಏನಪ್ಪ ಅಂದರು, ಒಟ್ಟು ತುಂಬ ಇಕ್ತಾರೇನ ಅಲ್ಲಿ ಅನ್ನೋರು ಅಷ್ಟೇ.
ಅವ್ರಿಗೆ ಅದೊಂದಿತ್ತು, ಅವ್ರಿಗೆ ಅದೊಂದು ಒಟ್ಟು ತುಂಬ ಸಿಗ್ತೈತೆ, ಅದು ಗುಂಬಕ್ಕೆ ಅಂತ ಅಂದರೆ ಇದು ಬಿಟ್ಟು ಸುಮ್ಮನೆ ಇಲ್ಲಿ ಊರಾಗಿಲ್ಲಿ ಬೇಸಾಯ ಮಾಡು ಅಂತ ಅನ್ನೋರು ಅಷ್ಟೇ ಅವರು ಅದನ್ನು. ಅದು ಏನೋ ನಾವು ಅಂದರೆ ಓದಲಿಲ್ಲ ಅನ್ನೋ ಇದಕ್ಕೆ, ಅಂದರೆ ನಾವು ಓದಲಿಲ್ಲ ಅಂತಷ್ಟೇ ಬೇರೆ ಇನ್ನೇನಾಗಿ ಅಂತಲ್ಲ, ಇಲ್ಲಿ ವ್ಯವಸಾಯ ಚೆನ್ನಾಗಿ ಮಾಡ್ಬೋದು, ಇಲ್ಲಿ ಎತ್ತು ಸಾಕ್ಬೋದು, ಕುರಿ ಸಾಕ್ಬೋದು, ಅಡಿಕೆ ಬೆಳಿಬೋದು, ಏನಿಲ್ಲ ವ್ಯವಸಾಯಕ್ಕೆ ಒಳ್ಳೇದು ಕಣಯ್ಯ. ಯಾವ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಯಾರಿಗೂ ಸಲ್ಯೂಟ್ ಹೊಡೋದಿಲ್ಲ. ಈಗ ನೀನು ಎದ್ದಳು ಹೋಗು, ಗಿಡ ನೋಡು, ಮರ ನೋಡು, ಬೆಳೆ, ಅದನ್ನ ಕೊಡ್ತೈತೆ, ಅದನ್ನ ಖುಷಿ ಸಿಗ್ತೈತೆ, ಅದ್ರದ್ದು ನೀನೇ ಅಂತ. ಇದನ್ನು ತುಂಬ ನಮ್ಮ ಮನೇಲಿ ಯಾವಾಗಲೂ ತುಂಬ ಹೇಳೋರು ಅದನ್ನು, ನಮ್ಮಪ್ಪನೇ ಆಗಲಿ ಇದಾಗಲಿ. ಅದೊಂದು ವರ್ಷ ಅದು ನನ್ನ ತಲೆ ಒಳಗೆ ಅದರಿಂದ ಹೋಗಲಿಲ್ಲ. ಆದರೆ ನಾನು ರಂಗಾಯಣಕ್ಕೆ ಹೋಗಿ ನಾನು ವಿವೇಕಾನಂದರು ನಮಗೆ ಅದು ಬದುಕಿನ ನೋಡೋ ರೀತಿಯೇ ಬೇರೆ, ಅದು ಬೇರೆ ಆಯಿತು. ಒಬ್ಬನ ಅರ್ಥ ಮಾಡ್ಕೊಳ್ಳೋದು ಬೇರೆ ಆಯಿತು. ಅದಕ್ಕೆ ಯಾವಾಗಲೂ ಹೇಳ್ತಿದ್ದು, ರಾಮ ರಾವಣ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆದರೆ ರಾಮಾಯಣ ಚೆನ್ನಾಗಾಗುತ್ತೆ ಅಂತ. ಅಲ್ಲಿ ರಾಮಾಯಣನೇ ಆಗಲ್ಲ. ಅದು ಅವರಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಯುದ್ಧ ಮುಗಿಯುತ್ತೆ. ಅದ್ರ ಮುಗಿಯೋದೇ ಇಲ್ಲ ಯುದ್ಧ. ರಾಮ ಬಿಲ್ ಬಿಡ್ತಾನೆ ಇರ್ತಾನೆ, ಅವ್ನು ನಗ್ತಾನೆ ಇರ್ತಾನೆ, ಸಾಯೋದಿಲ್ಲ ಅಂದ್ಬಿಟ್ಟು ಆ ಥರ ಆಗುತ್ತೆ. ಹಾಗಾಗಿ ನನಗೆ ನಮ್ಮ ಅಪ್ಪನ ನೆನಪುಗಳು ಇದ್ದಾವೆ. ನನ್ನ ಸ್ನೇಹಿತರ ಫ್ರೆಂಡ್ಸುಗಳದ್ದು ಅವ್ರದ್ದು ನೆನಪಿದೆ ನನಗೆ ಸಾಕಷ್ಟು. ಒಂದು ಸರಿ ಅದನ್ನು ನೋಡೋಕ್ಕೆ ಶುರು ಮಾಡಿದ್ಮೇಲೆ, ಬದುಕನ್ನು ನೋಡೋಕ್ಕೆ ಶುರು ಮಾಡಿದೆ, ಮನೆಗಳನ್ನ ನೋಡೋಕ್ಕೆ ಶುರು ಮಾಡಿದ್ಮೇಲೆ ತುಂಬ ಅದು ಈ ಸಿನಿಮಾದಲ್ಲೆಲ್ಲ ಓಪನ್ ಆಯ್ತು ನನಗೆ, ತುಂಬ ಅದೆಲ್ಲ ಓಪನ್ ಆಯ್ತು ನನಗೆ. ಅದು ನಮ್ಮ ಡೈರೆಕ್ಟ್ರುಗಳಿಗೆ ಅವ್ರು ಯೋಚನೆ ಮಾಡಿದ ರೀತಿ. ಈಗ ಅವರು ಏನೋ ಕನಸು ಕಟ್ಕೊಂಡು ಇಲ್ಲಿ ಬಂದಿದ್ದು ಇಂಡಸ್ಟ್ರಿಗೆ, ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತ. ನಮ್ಮ ಸಿನಿಮಾ ನೋಡ್ಕೊಂಡೇ ಬಂದಿರೋ ಎಲ್ಲ ಸಿನಿಮಾಗಳು. ಅದೆಲ್ಲ ತುಂಬ ಪ್ಲಸ್ ಆಯಿತು ಅಂತ ಅನಿಸ್ತು. ಸರ್, ಈ ಸಿನಿಮಾದ ಮೂಲಕ ನೀವು ಯಾವ ಒಂದು ಮೆಮೊರಿನ ಅಪ್ಪನ ಜೊತೆಗೆ ಕಳೆದಿದ್ದ ನೆನ್ಪು ಮಾಡ್ಕೊಂಡು? ಸುಮಾರಿದೆ. ಒಂದಿದು ಹೇಳಿದ್ನಲ್ಲ ನಿಮಗೆ, ಸುಮಾರಿದೆ. ಒಂದೆರಡು ಹೇಳ್ದೆ. ನಮ್ಮ ಅಪ್ಪನಿಂದ ಹೋಗ್ಬೇಕಾರೆ ಅದು ಇದಾಗ್ಬೋದು. ಆಮೇಲೆ ರಾತ್ರಿ ಒಂದು 11 ಗಂಟೆ 12 ಗಂಟೆವರೆಗೂ ಮಾತಾಡ್ತಾ ಕೂತಿರೋರು, ಇಬ್ಬರು ಮಾತಾಡ್ತಾ ಕೂತಿರೋರು, ನಮ್ಮಪ್ಪ ನಮ್ಮ ದೊಡ್ಡಪ್ಪ ಇಬ್ಬರು. ಅದೊಂದು ಅದಲ್ಲದೆ ನನಗೆ ಹೆಚ್ಚು ನಮ್ಮ ಅಪ್ಪಂದಲ್ಲದೆ ನಮ್ಮ ಭಾವಂದ್ರದ್ದು, ನಮ್ಮ ಅಣ್ಣಂದ್ರದ್ದು, ಅವ್ರದ್ದು ನನಗೆ ತುಂಬ ಇದಾಯಿತು. ಕೆಲವೊಂದು ಕಲ್ಪಿಸ್ಕೋಬೇಕಾಗತ್ತೆ, ಕೆಲವೊಂದು ಅನುಭವಿಸ್ಬೇಕಾಗತ್ತೆ. ಇಲ್ಲಿ ನಾನು ಜಾಸ್ತಿ ಅನುಭವಿಸಿದ್ದಿತ್ತು, ಸ್ವಲ್ಪ ಕಲ್ಪಿಸ್ಕೊಂಡು ಮಾಡಬೇಕಾಗಿತ್ತು ಅದಕ್ಕೆ.